ಹರೇ ರಾಮ. ಶ್ರೀ ಗುರುವನ್ನು, ಶ್ರೀ ಗಣೇಶನನ್ನು, ಶ್ರೀ ಸರಸ್ವತಿಯನ್ನು ನಮಿಸಿ ಆದಿಕಾವ್ಯವಾದ ಶ್ರೀ ರಾಮಾಯಣಕ್ಕೂ ಆದಿಕವಿ ವಾಲ್ಮೀಕಿಗಳಿಗೂ ವಂದನೆಗಳನ್ನು ಸಲ್ಲಿಸಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮತ್ ಸಮೇತನಾದ ಪ್ರಭು ಶ್ರೀರಾಮಚಂದ್ರನನ್ನು ಹೃದಯದಲ್ಲಿ ಧರಿಸಿ ಇಂದಿನ ಶ್ರೀರಾಮಾಯಣದ ಅನುಸಂಧಾನಕ್ಕೆ ಮುಂದಾಗೋಣ. ರಾಮಾಯಣದ ಮೊದಲ ಶ್ಲೋಕ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ವಾಲ್ಮೀಕಿ ಪರಿಪಪ್ರಚ್ಛ ನಾರದಂ ಮುನಿಪುಂಗವಂ. ನಾರದ ವಾಲ್ಮೀಕಿಗಳ ಭೇಟಿಯನ್ನು ವರ್ಣನೆ ಮಾಡತಕ್ಕಂಥ ಶ್ಲೋಕ. ವಾಲ್ಮೀಕಿಗಳು ನಾರದರನ್ನು ಕುರಿತು 3 ವಿಶೇಷಣಗಳನ್ನು ನೀಡಿದ್ದಾರೆ. ನಾರದರ 3 ಗುಣಗಳನ್ನು ಬಣ್ಣನೆ ಮಾಡಿದ್ದಾರೆ. ವಾಲ್ಮೀಕಿ ನಾರದರು ತಪೋನಿರತರು, ಸ್ವಾಧ್ಯಾಯ ನಿರತರು ಮತ್ತು ವಾಗ್ಮಿಗಳು, ಹೀಗೆಲ್ಲ ಅವರನ್ನು ಬಣ್ಣನೆ ಮಾಡಿದ್ದಾರೆ. ತಮ್ಮ ಬಗ್ಗೆ ಏನು ಹೇಳ್ಕೊಂಡಿರ್ಬೋದು ಅವರು ಎನ್ನುವ ಕುತೂಹಲ. ಸಾಮಾನ್ಯವಾಗಿ ಈ ಗ್ರಂಥಗಳನ್ನು ರಚನೆ ಮಾಡಿದವರು ತಮ್ಮ ಬಗ್ಗೆ ವಿವರವಾಗಿ ಹೇಳ್ಕೊಂಡಿರ್ತಾರೆ. ಈಗ ನೀವು ಯಾವುದೇ ಪುಸ್ತಕವನ್ನು ಖರೀದಿ ಮಾಡಿದ್ರು ಮುಖಪುಟದಲ್ಲೇ ಲೇಖಕರ ಹೆಸರು, ಚಿತ್ರ, ಕೆಲವು ಬಾರಿ ಮುಖಪುಟದಲ್ಲಿ ಅಥವಾ ಕೊನೆಯ ಪುಟದಲ್ಲಿ ಅವರ ಬಗ್ಗೆ ಸಾಕಷ್ಟು ವಿವರಣೆಗಳು ಇವೆಲ್ಲವೂ ಇರ್ತವೆ. ವಾಲ್ಮೀಕಿಗಳು ತಮ್ಮ ಬಗ್ಗೆ ಏನು ಹೇಳ್ಕೊಂಡಿರಬಹುದು ಅಂತ ನೋಡ್ಬೇಕಲ್ವ ನಾವು. ನಮಗೆ ಬೇಕು ಅಲ್ಲ ಅಂದ್ರೂ ಕೂಡ ಈಗ ಒಂದು ಪ್ರಾಡಕ್ಟ್ ನಾವು ಖರೀದಿ ಮಾಡಿ ಬಳಸೋದಾದ್ರೆ ನೋಡ್ತೇವೆ ಯಾವ ಕಂಪನಿಯದ್ದು ಆ ಪ್ರಾಡಕ್ಟ್, ಆ ಕಂಪನಿಯ ಯೋಗ್ಯತೆ ಏನು, ಅದು ಗೊತ್ತಿಲ್ಲದೆ ನಾವು ಒಂದು ಪ್ರಾಡಕ್ಟ್ ಬಳಸೋದಕ್ಕೆ ಮನಸ್ಸು ಮಾಡೋದಿಲ್ಲ. ಹಾಗಿದ್ದ ಮೇಲೆ ಇಂತಹದ್ದೊಂದು ಮಹಾಕಾವ್ಯವನ್ನು ಅಧ್ಯಯನ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಕೊಡಬೇಕಾಗ್ತದೆ. ಒಂದು ವಾಲ್ಮೀಕಿ ರಾಮಾಯಣವನ್ನು 7 ಕಾಂಡಗಳು, 500 ಅಧ್ಯಾಯಗಳು, 24,000 ಶ್ಲೋಕಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಸರಿಯಾಗಿ ಅಧ್ಯಯನ ಮಾಡೋದಾದ್ರೆ ಜೀವನವನ್ನು ಕೊಡಬೇಕಾಗ್ತದೆ. ಅದಕ್ಕೆ ತಕ್ಕ ಮಟ್ಟಿಗೆ ಅಧ್ಯಯನ ಮಾಡೋದಾದ್ರೂ ಕೂಡ ಸಾಕಷ್ಟು ಸಮಯಾವಕಾಶ ಕೊಡಬೇಕಾಗ್ತದೆ. ನಮ್ಮೊಳಗೆ ಜಾಗ ಕೊಡಬೇಕಾಗ್ತದೆ, ನಮ್ಮ ಹೃದಯದಲ್ಲಿ ಅದಕ್ಕೆ ಜಾಗ ಕೊಡಬೇಕಾಗ್ತದೆ. ಹಾಗಿದ್ದಾಗ ಅದು ಎಂಥದ್ದು ವಾಲ್ಮೀಕಿ ರಾಮಾಯಣ ಅಂತ ಗೊತ್ತಾಗಬೇಕಾದ್ರೆ ವಾಲ್ಮೀಕಿ ಎಂಥವ್ರು ಅಂತ ಗೊತ್ತಾಗಬೇಕು, ವಾಲ್ಮೀಕಿ ಯಾರು ಅಂತ ಗೊತ್ತಾಗಬೇಕು, ಹೇಗಿರೋರು ಅಂತ ಗೊತ್ತಾಗಬೇಕು. ನಮಗೂ ಕೂಡ ಅದು ತಿಳಿಬೇಕಲ್ವಾ ಅಧ್ಯಯನಕ್ಕೆ ಮುಂದಾಗುವವರಿಗೆ. ಹಾಗಾಗಿ ಮೊದಲನೇ ಪ್ರಶ್ನೆ ಯಾರು ವಾಲ್ಮೀಕಿ, ಏನು ಅವರ ಹಿನ್ನೆಲೆ, ಮತ್ತೆ ವಾಲ್ಮೀಕಿಗಳಾಗಿದ್ದು ಹೇಗೆ, ಇದೆಲ್ಲ ಗೊತ್ತಾಗಬೇಕಲ್ವಾ. ಹಾಗಾಗಿ ಅಲ್ಲಿಂದ್ರೆ ಈ ಒಂದು ಪಾಠಕ್ಕೆ ನಾವು ಉಪಕ್ರಮಿಸ್ತಾ ಇದ್ದೇವೆ. ತಮ್ಮ ಕುರಿತು ಅವರೇ ಏನು ಹೇಳ್ಕೊಳ್ತಾರೆ ವಾಲ್ಮೀಕಿಗಳು ಅನ್ನೋದು ಪ್ರಶ್ನೆ. ಯಾವ ವಿವರವನ್ನು ನೀಡಿಲ್ಲ ವಾಲ್ಮೀಕಿಗಳು. ರಾಮಾಯಣದಲ್ಲಿ ತನ್ನ ಕುರಿತು ಯಾವುದೇ ವಿವರವನ್ನು ನೀಡಿಲ್ಲ. ಕೇವಲ ಒಂದು ಶಬ್ದ ತನ್ನ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು, ತಪಸ್ವಿ. ಒಂದೇ ಶಬ್ದ. ಇನ್ಯಾರಾದ್ರೂ ಇಷ್ಟು ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ದಿದ್ರೆ, ಇಂತಹ ಕೃತಿಯನ್ನು ರಚನೆ ಮಾಡಿದ್ದಿದ್ರೆ ತಮ್ಮ ಬಗ್ಗೆ ಎಷ್ಟು ಹೇಳ್ಕೊಳ್ತಿದ್ರೋ ಏನೋ. ಆದರೆ ವಾಲ್ಮೀಕಿಗಳು ತಮ್ಮ ಬಗ್ಗೆ ಕೇವಲ ಒಂದೇ ಶಬ್ದವನ್ನು ಬಳಸಿದ್ದಾರೆ, ತಪಸ್ವಿ, ವಾಲ್ಮೀಕಿ. ರಾಮನ ಬಗ್ಗೆ, ಸೀತೆಯ ಬಗ್ಗೆ, ಲಕ್ಷ್ಮಣನ ಬಗ್ಗೆ, ಹನುಮಂತನ ಬಗ್ಗೆ ಎಷ್ಟೆಲ್ಲ ಮಾತುಗಳನ್ನು ಆಡಿದ್ದಾರೆ ವಾಲ್ಮೀಕಿಗಳು. ಈಗ ರಾಮನ ವರ್ಣನೆ ಮಾಡೋಕೆ ಹೊರಟಿದ್ದವರು. ಹಾಗೆ ಮಾಡ್ತಾ ಮಾಡ್ತಾ ರಾಮನ ತಂದೆಯ ವರ್ಣನೆ, ತಾಯಿಯ ವರ್ಣನೆ ಮತ್ತು ಮಲತಾಯಿಯರ ವರ್ಣನೆ, ಅಯೋಧ್ಯೆಯ ವರ್ಣನೆ, ಕೋಸರದ ವರ್ಣನೆ, ಅಲ್ಲಿಯ ಪ್ರಜೆಗಳ ವರ್ಣನೆ, ಅಮಾತ್ಯರ ವರ್ಣನೆ, ಸೇನೆಯ ಸೈನಿಕರ ವರ್ಣನೆ, ಅಲ್ಲಿಂದ ಪ್ರಾರಂಭ ಮಾಡಿ ಎಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ರಾಮನ ಬಗ್ಗೆ ಅಂತೂ ರಾಮನ ಶರೀರದ ಅಂಗುಲಂಗುಲ ಒಂದೊಂದು ಗೆರೆಯ ಕುರಿತು ವಿವರಣೆ ಕೊಟ್ಟಿದ್ದಾರೆ. ಹೀಗೆ ರಾಮನ, ಸೀತೆಯ, ಲಕ್ಷ್ಮಣನ, ಹನುಮಂತನ ಪರಿಚಯವನ್ನು ಲೋಕಕ್ಕೆಲ್ಲ ನೀಡಿದ ಮಹಾನುಭಾವ ತನ್ನ ಬಗ್ಗೆ ಒಂದು ಶಬ್ದಕ್ಕಿಂತ ಹೆಚ್ಚು ಏನು ಹೇಳ್ಕೊಂಡಿಲ್ಲ.
ಹಾಗೆ ನೋಡಿದ್ರೆ ವಾಲ್ಮೀಕಿ ಅನ್ನೋದು ಕೂಡ ಅವ್ರ ಹೆಸರಲ್ಲ, ತಂದೆ ತಾಯಿ ಇಟ್ಟ ಹೆಸರಲ್ಲ, ಅದು ಬೇರೆ. ಮೊದಲ ಹೆಸರು ಬೇರೆ ಇದೆ, ಎರಡನೇ ಹೆಸರು ಬೇರೆ ಇದೆ. ಆದ್ರೆ ಇದು ಹೆಸರೇ ಅಲ್ಲ. ಇದು ಮತ್ತೇನಿದು ಅಂದ್ರೆ ಇದು ಜಗತ್ತು ಹಾಗೆ ಕರೆದದ್ದವರನ್ನು. ವಾಲ್ಮೀಕ ಅಂದ್ರೆ ಹುತ್ತದಿಂದ ಎದ್ದು ಬಂದವರು. ತಪಸ್ಸು ಮಾಡ್ತಾ ಮಾಡ್ತಾ ಹುತ್ತ ಬೆಳೆದಿತ್ತು. ಆ ಬಳಿಕ ಒಂದು ಕಾಲ ಬಂದಾಗ ಸೃಷ್ಟಿಕರ್ತನೆ ಬಂದು ಎಬ್ಬಿಸಿದಾಗ ಹುತ್ತವನ್ನು ನಡೆದು ಎದ್ದು ಬಂದವರು ವಾಲ್ಮೀಕಿಗಳು. ಹಾಗಾಗಿ ವಾಲ್ಮೀಕದಿಂದ ಎದ್ದು ಬಂದಿದ್ರಿಂದ ವಾಲ್ಮೀಕಿ ಅಂತ ಪ್ರಪಂಚ ಕರೀತು. ಆದ್ರೆ ಅವರ ಹುಟ್ಟ ಹೆಸರು ಆಮೇಲೆ ಬಂದ ಹೆಸರಲ್ಲಿ ಬೇರೆ ಬೇರೆ ಇದೆ ಅಂತ ನಾವು ಯಾಕೆ ಇದನ್ನ ನೆನಪು ಮಾಡಿಕೊಂಡು ಅಂದ್ರೆ, ಹುತ್ತದಿಂದ ಎದ್ದು ಬಂದಿದ್ದು ಹೌದಾದರೂ ವಾಲ್ಮೀಕಿಗಳು ಕೊನೆಗೂ ಲೋಕದ ಪಾಲಿಗೆ ತನ್ನನ್ನು ತಾನು ಹುತ್ತದೊಳಗೇ ಒದಗಿಸಿಟ್ರು. ಲೋಕದ ಚಿತ್ತಕ್ಕೆ ತನ್ನನ್ನು ತಾನು ತಂದುಕೊಳ್ಳಲಿಲ್ಲ, ಹುತ್ತದಲ್ಲೇ ತಾನು ಉಳ್ಕೊಂಡ್ರು. ಅಂತಹ ವಿನಮ್ರ, ಖ್ಯಾತಿ ಲಾಭ ಪೂಜೆಗಳ ಅಪೇಕ್ಷೆ ಇಲ್ಲ ಅಂತ ಮಹಾನುಭಾವ. ನಮ್ಮ ರಾಮಕಥೆಯ ಕವಿ ಗಜಾನ್ ಶರ್ಮಾ ವರ್ಣನೆ ಮಾಡಿದ ಹಾಗೆ, ತನ್ನ ತಾನು ಮರೆತು ಚಿತ್ತ ಚಿನ್ಮಯ ನಡೆ ಸಾಗಿದೆ. ತನ್ನ ತಾನು ಮರೆತು ಚಿತ್ತ ಚಿನ್ಮಯ ನಡೆ ಸಾಗಿದೆ, ಚಿನ್ಮಯನಲ್ಲಿ ನೆಲೆಸಿದೆ. ಹಾಗೆ ಚಿನ್ಮಯ ರಾಮನಲ್ಲಿ ಲೀನರಾಗಿ ರಾಮನ ವರ್ಣನೆ ಮಾಡ್ತಾ ಮಾಡ್ತಾ ತನ್ನನ್ನೇ ಮರೆತರಲ್ಲ ವಾಲ್ಮೀಕಿಗಳು. ಹಾಗಿದ್ರೆ ಏನು ಸಂದೇಶ ಮಕ್ಕಳೇ ನಮಗೆಲ್ಲ ಇದೆ? ವಾಲ್ಮೀಕಿಗಳು ತಾನು ರಚಿಸಿದ ಮಹಾಗ್ರಂಥದ ಆರಂಭದಲ್ಲಿ ಅಥವಾ ಎಲ್ಲಿಯೇ ಆಗಲಿ, ಮುಂದೆ ಒಮ್ಮೆ ಒಂದು ಸಂದರ್ಭ ಬರ್ತದೆ. ಮುಂದೆ ವಾಲ್ಮೀಕಿಗಳ ಆಶ್ರಮಕ್ಕೆ ರಾಮ ಭೇಟಿ ಕೊಡ್ತಾನೆ. ವನವಾಸದ ಅವಧಿಯಲ್ಲಿ ವಾಲ್ಮೀಕಿಗಳ ಆಶ್ರಮಕ್ಕೆ ರಾಮ ಭೇಟಿ ಕೊಡ್ತಾನೆ. ಅದನ್ನು ಕೂಡ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಅಲ್ಲಿಯೂ ಏನೇನು ಹೇಳ್ಕೊಂಡಿಲ್ಲ, ತನ್ನ ಬಗ್ಗೆ ಯಾವ ವಿವರವನ್ನು ಕೊಟ್ಕೊಂಡಿಲ್ಲ. ಅದು ಹಾಗೆ ಬೇರೆ ಋಷಿಗಳು ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದನ್ನು ವರ್ಣನೆ ಮಾಡಿದ್ದಾರೆ. ಈಗ ಸುತೀಕ್ಷ್ಣರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೋ, ಶರಭಂಗರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೋ, ಅಗಸ್ತ್ಯಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೋ, ಅತ್ರಿಗಳ ಆಶ್ರಮ, ಅದೆಲ್ಲ ಸಾಕಷ್ಟು ವಿವರವಾಗಿ ವರ್ಣನೆ ಮಾಡಿದ್ದಾರೆ. ಆದರೆ ತನ್ನ ಆಶ್ರಮಕ್ಕೆ ರಾಮ ಭೇಟಿ ಕೊಟ್ಟಿದ್ದನ್ನ ಅಷ್ಟೇ ಹೇಳ್ಕೊಂಡು ಹೋಗ್ತಾರೆ. ಏನೂ ತನ್ನ ಬಗ್ಗೆ ವಿವರಣೆ ಕೊಡೋದಿಲ್ಲ. ಹೀಗೆ ಸಾಧ್ಯ ಅಂತ ವಾಲ್ಮೀಕಿ ಹೇಳಿ ತೋರಿಸಿದ್ದಾರೆ. ಹೀಗಿರ್ಬೇಕಾ? ಹೇಗಿರ್ಬೇಕು ನಾವು? ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬೇಕೋ ಬೇಡವೋ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮಹಾಭಾರತಕ್ಕೆ ಹೋಗೋಣ. ರಾಮಾಯಣದ ಒಂದು ಯುಗದ ಬಳಿಕ ನಡೆದಿರ್ತಕ್ಕಂಥದ್ದು ಮಹಾಭಾರತ. ರಾಮಾಯಣ ತ್ರೇತಾಯುಗದ್ದು, ಮಹಾಭಾರತ ದ್ವಾಪರ ಯುಗದ್ದು. ಆದರೆ ದ್ವಾಪರ ಯುಗದ ಮಹಾಭಾರತದಲ್ಲಿ ಕೂಡ ಈ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣನೇ ಎತ್ತಿ ಹಿಡಿದಿದ್ದಾನೆ. ಒಂದು ಸಾಮಾನ್ಯವಾಗಿ ಲೋಕದ ಗಮನಕ್ಕೆ ಬಾರದ, ಆದರೆ ಮೂಲ ಮಹಾಭಾರತದಲ್ಲಿ ಇರ್ತಕ್ಕಂಥ ಘಟನೆಯನ್ನ ವಿಶ್ಲೇಷಣೆ ಮಾಡೋಣ. ವ್ಯಾಸರು ರಚಿಸಿರ್ತಕ್ಕಂಥ ಮೂಲ ಮಹಾಭಾರತದ ಕರ್ಣಪರ್ವದ ಒಂದು ಘಟನೆ ಇದು. ಕುರುಕ್ಷೇತ್ರ ಯುದ್ಧದ 17ನೇ ದಿನ, 10 ದಿನ ಭೀಷ್ಮರ ಸೇನಾಧಿಪತ್ಯ, 18 ದಿನಗಳ ಭಾರತ ಯುದ್ಧದಲ್ಲಿ 10 ದಿನ, ಮೊದಲ 10 ದಿನ ಭೀಷ್ಮರು ಕೌರವರಿಗೆ ಸೇನಾಪತಿಗಳಾಗಿದ್ದರು. ಬಳಿಕ 5 ದಿನ ದ್ರೋಣರು, 10 ದಿನದ ಭೀಷ್ಮ ಪರ್ವ, 5 ದಿನದ ದ್ರೋಣ ಪರ್ವ, 15 ದಿನ ಕಳೆಯಿತು 18 ದಿನದಲ್ಲಿ. ಬಳಿಕ ಕರ್ಣಪರ್ವ, 2 ದಿನಗಳ ಕರ್ಣಪರ್ವ, 2ನೇ ದಿನ ಕರ್ಣಪರ್ವದ 2ನೇ ದಿನದ ಒಂದು ಘಟನೆ ಇದು. ಮಹಾಭಾರತ ಯುದ್ಧದ 17ನೇ ದಿನದ ಒಂದು ಘಟನೆ ಇದು. ಕೌರವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಹೋಗಿತ್ತು. ನೇರ ಯುದ್ಧದಲ್ಲಿ ಕೃಷ್ಣಾರ್ಜುನರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣಾರ್ಜುನರು ಏಕರಥದಲ್ಲಿ ಕುಳಿತು ಯುದ್ಧ ಮಾಡ್ತಾ ಇರುವಲ್ಲಿವರೆಗೂ ಪಾಂಡವರ ಸೇನೆಯನ್ನು ನೇರ ಯುದ್ಧದಲ್ಲಿ, ಧರ್ಮ ಯುದ್ಧದಲ್ಲಿ, ಪ್ರತ್ಯಕ್ಷ ಯುದ್ಧದಲ್ಲಿ ಹಿಮ್ಮೆಟ್ಟಿಸಲಿಕ್ಕೆ, ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಕೌರವರ ಪಾಳ್ಯಕ್ಕೆ ನಿಶ್ಚಯವಾಗಿಬಿಟ್ಟಿತ್ತು. ಒಂದು ಕಪಟ ತಂತ್ರವನ್ನು ಹೆಣಿತಾರೆ ಕೌರವರು. ಏನದು ಕಪಟ ತಂತ್ರ ಎಂದರೆ, ನಾವು ಅರ್ಜುನನ ಮೇಲೆ, ಭೀಮನ ಮೇಲೆ ಗಮನ ಹರಿಸೋದೇ ಬೇಡ. ಅದರ ಬದಲು ಆ ಅರ್ಜುನನನ್ನು ಬೇರೆ ಎಲ್ಲಿಯಾದರೂ ಇನ್ನೊಂದು ಕಡೆಗೆ, ಯುದ್ಧ ಭೂಮಿಯ ಮತ್ತೊಂದು ಕಡೆಗೆ ಅವನನ್ನ ಕರೆದುಕೊಂಡು ಹೋಗಿ ಅಲ್ಲಿ ತೊಡಗಿಸಿ ಅರ್ಜುನನನ್ನ.
ಅವನಿಲ್ಲದ ಸಮಯವನ್ನು ಸಾಧಿಸಿ ಹೇಗಾದ್ರೂ ಮಾಡಿ ಧರ್ಮರಾಜನನ್ನು ಸೆರೆ ಹಿಡಿದು ಬಿಡೋಣ. ಸೆರೆ ಹಿಡಿದ್ರೆ ಯುದ್ಧ ಮುಗೀತು ಅಲ್ಲಿಗೆ. ಯಾಕೆಂದ್ರೆ ಶತ್ರು ಪಕ್ಷದ ಪ್ರಧಾನ ನಾಯಕ ಅವನೇ ರಾಜ. ಒಂದು ವೇಳೆ ಪಾಂಡವರು ಯುದ್ಧ ಗೆದ್ರೆ ಧರ್ಮರಾಜ ತಾನೇ ರಾಜನಾಗ್ತಾನೆ. ರಾಜನನ್ನೇ ಸೆರೆ ಹಿಡಿದ ಮೇಲೆ ಮತ್ತೆ ಯುದ್ಧ ಮುಂದುವರಿಯೋದಿಲ್ಲ. ಕೌರವರೇ ಗೆದ್ದ ಹಾಗಾಯ್ತು. ಆದ್ರೆ ಅರ್ಜುನ ಇದ್ದರೆ ಹತ್ತಿರದಲ್ಲಿ ಅದು ಸಾಧ್ಯ ಇಲ್ಲ. ಅರ್ಜುನ ಮತ್ತು ಮುಖ್ಯವಾಗಿ ಕೃಷ್ಣ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಕೃಷ್ಣಾರ್ಜುನರನ್ನು ಬೇರೆಡೆಗೆ ಕರೆದೊಯ್ದು, ಬೇರೆಡೆಗೆ ನಿಲ್ಲಪ್ಪ ಕರೆದೊಯ್ದು, ಯುದ್ಧ ನಡೀತಾ ಇದೆಯಲ್ಲ ಅಂತಂದ್ರೆ ವಿಶಾಲವಾದ ಕುರುಕ್ಷೇತ್ರ ಯುದ್ಧ ಭೂಮಿ, 18 ಅಕ್ಷೋಹಿಣಿ ಹಿಡಿಬೇಕು ತಾನೆ. ಅಲ್ಲಿ ಬಹಳ ವಿಸ್ತಾರವಾಗಿರ್ತಕ್ಕಂಥ ಯುದ್ಧ ಭೂಮಿಯ ಇನ್ನೊಂದು ಮೂಲೆಯಲ್ಲಿ ಅರ್ಜುನನನ್ನು ತೊಡಗಿಸಿ ಮತ್ತೆಲ್ಲ ದಾಳಿ ಮಾಡುದು ಧರ್ಮರಾಜನ ಮೇಲೆ. ಹಾಗಾಗಿ ಕೌರವರ ಸೈನ್ಯದ ಅರ್ಧ ಭಾಗ ಅಶ್ವತ್ಥಾಮನ ನೇತೃತ್ವದಲ್ಲಿ ರಣಭೂಮಿಯ ಇನ್ನೊಂದು ಭಾಗದಲ್ಲಿ ಕೃಷ್ಣಾರ್ಜುನರನ್ನು ಯುದ್ಧಕ್ಕೆ ಆಹ್ವಾನ ಮಾಡಿತು. ವೀರಧರ್ಮ ಯುದ್ಧಕ್ಕೆ ಕರೆದಾಗ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಮಾಡಲೇಬೇಕು. ಅರ್ಜುನನಂತ ಮಹಾವೀರನಂತೂ ಅನಿವಾರ್ಯ. ಯುದ್ಧಾಹ್ವಾನ ಬಂದಾಗ ಬೆನ್ನು ತೋರಿಸುವಂತಿಲ್ಲ, ಇಲ್ಲ ಅಲ್ಲ ನಾಳೆ ಹೇಳುವಂತಿಲ್ಲ, ಇದಕ್ಕೆ ಹೋಗಲೇಬೇಕು. ಹಾಗಾಗಿ ಅರ್ಜುನ ಯುದ್ಧಾಹ್ವಾನವನ್ನು ಸ್ವೀಕಾರ ಮಾಡಿದ. ರಣಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಒಂದು ಕಡೆ ಅರ್ಜುನನ ಜೊತೆಗೆ ಅವನ ಪೃಷ್ಠರಕ್ಷಕರು, ಪಾರ್ಶ್ವರಕ್ಷಕರು, ರಥದ ಹಿಂಭಾಗವನ್ನು ಅಕ್ಕಪಕ್ಕವನ್ನು ರಕ್ಷಣೆ ಮಾಡಬೇಕು. ಸಾತ್ಯಕಿ ಅರ್ಜುನನ ಶಿಷ್ಯನೇ, ಅವನು ದೊಡ್ಡ ವೀರ. ಹಾಗೆ ಯುಧಾಮನ್ಯು ಉತ್ತಮ ಹೆಸರು. ಇವರೊಡನೆ ಕೃಷ್ಣಾರ್ಜುನರು ಯುದ್ಧಭೂಮಿ ಇನ್ನೊಂದು ಪಾರ್ಶ್ವದಲ್ಲಿ ಹೋಗಿ ಯುದ್ಧವನ್ನು ಆರಂಭ ಮಾಡಿದ್ದಾರೆ. ಅಶ್ವತ್ಥಾಮ ಅದ್ಭುತವಾದ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅರ್ಜುನನ ಜೊತೆಯಲ್ಲಿ. ಯಾಕೆಂದ್ರೆ ಹೇಗಾದ್ರೂ ಮಾಡಿ ಅರ್ಜುನನ ಇಟ್ಕೋಬೇಕಾಗಿದೆ ಅಲ್ಲಿ. ಅವರು ಆ ಕಡೆ ಹೋಗ್ಬಿಡ್ಬಾರ್ದು. ಇಲ್ಲಿಗೆ ಕೌರವರ ತಂತ್ರದ ಅರ್ಧ ಭಾಗ ಪರಿಸ್ಥಿತಿ ಆಯ್ತು. ಇದೇ ಮುಖ್ಯವಾದ್ದು, ಕೃಷ್ಣಾರ್ಜುನರು ದೂರ ಇರಬೇಕು ಅಂತ. ಅದಾಗೋಯ್ತು. ಈಗ ಕರ್ಣನ ನೇತೃತ್ವದಲ್ಲಿ ಎಲ್ಲರೂ ದಾಳಿ ಮಾಡ್ತಾರೆ ಧರ್ಮರಾಜನ ಮೇಲೆ. ಇಡೀ ಕುರು ಸೈನ್ಯ ಅದರ ಅರ್ಧ ಭಾಗ ಸಾಮಾನ್ಯ ಸೈನಿಕರವರೆಗೆ ಬಂದು ಧರ್ಮರಾಜನನ್ನು ಮುತ್ತಿದ್ದಾರೆ. ಹಿಡಿಬೇಕು ಧರ್ಮರಾಜನನ್ನು. ಧರ್ಮರಾಜ ಘೋರ ಯುದ್ಧವನ್ನೇ ಮಾಡ್ತಾನೆ. ಯುದ್ಧ ಕುಶಲನೇ ಹೋದು ಧರ್ಮರಾಜ. ಯುಧಿಷ್ಠಿರ ಅಂತ ಹೆಸರು ಅವನಿಗೆ, ಯುದ್ಧದಲ್ಲಿ ಸ್ಥಿರವಾಗಿರ್ತಕ್ಕಂಥವನು. ಹಾಗಾಗಿ ಒಳ್ಳೆ ಯುದ್ಧವನ್ನೇ ಮಾಡ್ತಾನೆ ಧರ್ಮರಾಜ. ಉಳಿದವರಿಗೆ ಏನು ಧರ್ಮರಾಜನನ್ನು ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಅವನ ಜೊತೆಗೆ ಧರ್ಮರಾಜನ ಜೊತೆಗೆ ನಕುಲನೋ ಸಹದೇವನೋ ಇವರು ಎಲ್ಲ ಸಹಾಯ ಮಾಡ್ತಾ ಇದ್ದರು ಆತನಿಗೆ. ಯುದ್ಧ ನಡೀತಾ ಇತ್ತು. ಕರ್ಣ ಬಂದು ಧರ್ಮರಾಜನ ಮೇಲೆ ದಾಳಿ ಮಾಡ್ತಾನೆ. ಕರ್ಣನ ಜೊತೆಗೆ ಒಳ್ಳೆ ಯುದ್ಧವನ್ನೇ ಮಾಡ್ತಾನೆ ಧರ್ಮರಾಜ. ಆದರೆ ಧರ್ಮದಲ್ಲಿ ಧರ್ಮಜನ ಮಿಗಿಲಾದರೂ ಪರಾಕ್ರಮದಲ್ಲಿ ಕರ್ಣ ಮಿಗಿಲು. ಬದುಕಿಗೆ ಮುಖ್ಯ ಪರಾಕ್ರಮ ಅಲ್ಲ, ಧರ್ಮವೇ ಮುಖ್ಯ. ಕೊನೆಗೂ ನಮ್ಮನ್ನು ಕಾಪಾಡುವಂಥದ್ದು ಧರ್ಮವೇ ಹೊರತು ಬೇರೆ ಯಾವುದೂ ಅಲ್ಲ. ಆದರೆ ಆ ಸಮಯ ಇದು ಪರಾಕ್ರಮದ ಸಮಯ. ಅಲ್ಲಿ ಕರ್ಣನ ಕೌಶಲ, ಕರ್ಣನ ಪರಾಕ್ರಮ ಮಿಗಿಲಾದುದಾಗಿರೋದ್ರಿಂದ ಧರ್ಮರಾಜನಿಗೆ ಹಿನ್ನಡೆ ಆಯಿತು. ಧರ್ಮರಾಜನನ್ನು ಬಹುವಿಧವಾಗಿ ಘಾಸಿ ಮಾಡ್ತಾನೆ ಕರ್ಣ. ಬಾಣಗಳಿಂದಲೂ, ವಾಗ್ಬಾಣಗಳಿಂದಲೂ, ಮಾತುಗಳಿಂದಲೂ ನೋಯಿಸ್ತಾನೆ, ಬಾಣಗಳಿಂದಲೂ ನೋಯಿಸ್ತಾನೆ. ಬಹಳ ಬಹಳ ಘಾಸಿ ಆಯಿತು. ಧರ್ಮಜನ ಧ್ವಜವು ಕತ್ತರಿಸಲ್ಪಟ್ಟಿತು, ಕವಚವು ಕತ್ತರಿಸಲ್ಪಟ್ಟಿತು, ಕವಚವು ಧ್ವಂಸವಾಯಿತು, ಧನುಸ್ಸನ್ನು ಮುರಿಯಲಾಯಿತು, ರಥಶಕ್ತಿಯು ಕೂಡ ತುಂಡು ತುಂಡಾಗಿ ಹೋಯಿತು, ಕುದುರೆಗಳು ಸತ್ತವು. ಹೀಗೆ ಧರ್ಮಜ ರಥಹೀನನಾಗ್ತಾನೆ. ಅಂತ ಒಂದು ಸ್ಥಿತಿ ಬರ್ತದೆ ಅವನಿಗೆ. ಅವನು ಆ ಸ್ಥಿತಿಯಲ್ಲಿ ಘಾಸಿಗೊಂಡು ಅವನಿಗೆ ಚಿಕಿತ್ಸೆ ಕೂಡ ಆಗುತ್ತೆ. ಯುದ್ಧ ಮುಂದುವರಿಸುವಂತ ಸ್ಥಿತಿಯಲ್ಲೆಲ್ಲ ಅವನು ಶಿಬಿರಕ್ಕೆ ಹೋಗುವ ಮನಸ್ಸನ್ನು ಮಾಡ್ತಾನೆ. ಯುದ್ಧ ಭೂಮಿಯನ್ನು ಬಿಟ್ಟು ಶಿಬಿರಕ್ಕೆ ಹೋಗಿ ಚಿಕಿತ್ಸೆಯನ್ನು, ವಿಶ್ರಾಂತಿಯನ್ನು ಪಡ್ಕೊಳ್ತಕ್ಕಂಥ ಮನಸ್ಸನ್ನು ಮಾಡಿ ಆ ಕಡೆಗೆ ಶಿಬಿರದ ಕಡೆಗೆ ಹೋಗ್ತಾ ಇದ್ದಾಗ ಪುನಃ ಅವನನ್ನು ಬಂದು ಅಡ್ಡಗಟ್ಟಿ ಕರ್ಣ ಅವನ ಮೇಲೆ ಮತ್ತೆ ದಾಳಿ ಮಾಡ್ತಾನೆ. ಮತ್ತೆ ಯುದ್ಧ ನಡೀತದೆ ಅಲ್ಲಿ. ಧರ್ಮರಾಜನಿಗೆ ಮತ್ತಷ್ಟು ಘಾಸಿಯೇ ಆಯಿತು. ಬಹಳ ಕಷ್ಟವಾಯಿತು ಧರ್ಮರಾಜನಿಗೆ. ನಕುಲ ಸಹದೇವರು ಬಹಳ ಪ್ರಯತ್ನ ಮಾಡಿದ್ರು ಅಣ್ಣನನ್ನು ರಕ್ಷಣೆ ಮಾಡಲಿಕ್ಕೆ. ಆದರೆ ಕರ್ಣನ ಮುಂದೆ ಅವರ ಪರಾಕ್ರಮ ಸಾಗಲಿಲ್ಲ. ಹಾಗಾಗಿ ಇಬ್ಬರು ರಥಹೀನರಾಗ್ತಾರೆ. ನಕುಲ ಮತ್ತು ಧರ್ಮರಾಜ ಇಬ್ಬರು ರಥಹೀನರಾಗ್ತಾರೆ. ಸಹದೇವನೊಬ್ಬನ ರಥವನ್ನು 3 ಸಹೋದರರು ಕೂಡ ಏರಿ ನಿಂತ್ಕೊಂಡಿರ್ತಾರೆ. ಕರ್ಣ ದಾಳಿ ಮುಂದುವರಿಸ್ತಾ ಇರ್ತಾನೆ. ಶಲ್ಯ ಹೇಳ್ತಾನೆ. ಶಲ್ಯ ಕರ್ಣನ ಸಾರಥಿ ಆಗಿರ್ತಾನೆ. ಆ ಸಂದರ್ಭದಲ್ಲಿ
ಶಲ್ಯ ಕರ್ಣನಿಗೆ ಹೇಳಿದಂತೆ, ಅಲ್ಲ ನೀನು ಧರ್ಮರಾಜನ ಮೇಲೆ ಯಾಕೆ ನಿನ್ನ ವಸ್ತ್ರ ಪ್ರಯೋಗ ಮಾಡ್ತಾ ಇದೀಯೆ, ನಿನ್ನ ಸಾಮರ್ಥ್ಯದ ಪ್ರಯೋಗ ಮಾಡ್ತಾ ಇದೀಯೆ? ಆ ಕಡೆ ಅರ್ಜುನ ಇದ್ದಾನೆ, ಅರ್ಜುನ ಕುರು ಸೈನ್ಯವನ್ನೇ ಸಂಹಾರ ಮಾಡ್ತಾ ಇದ್ದಾನೆ, ಹುಲ್ಲು ಮೆದಗೆ ಬೆಂಕಿ ಬಿದ್ದಾಗಿದೆ ಕೌರವ ಸೈನ್ಯದ ಅರ್ಧ ಭಾಗದ ಸ್ಥಿತಿ, ಆ ಕಡೆ ಹೋಗು, ಇವ್ರ ಮೇಲೆ ಯಾಕೆ ನಿನ್ನ ಬಲ ಪ್ರಯೋಗ ಎಂಬುದಾಗಿ ಶಲ್ಯ, ಅವನಿಗೆ ಧರ್ಮರಾಜ ಉಳ್ಕೊಳ್ಳಿ ಎನ್ನುವ ಭಾವನೆ ಇದೆ. ಕರ್ಣ ಒಪ್ಪಲಿಲ್ಲ, ಮುಂದುವರಿಸಿದ ದಾಳಿಯನ್ನು. ಆಗ ಒಂದು ಕೆಲಸ ಮಾಡ್ತಾನೆ ಭೀಮನು ದುರ್ಯೋಧನನ ಮೇಲೆ ಆಕ್ರಮಣ ಮಾಡ್ತಾನೆ. ನೋಡಿ, ತಂತ್ರಕ್ಕೆ ಸರಿಯಾದ ಪ್ರತಿತಂತ್ರ ಅದು. ದುರ್ಯೋಧನ ಆ ಕಡೆ ರಾಜ ತಾನೆ, ಈ ಕಡೆ ಧರ್ಮರಾಜ ಹೇಗೋ ಆ ಕಡೆ ದುರ್ಯೋಧನ ಹಾಗೆ. ದುರ್ಯೋಧನನ ಮೇಲೆ ಭೀಮ ಆಕ್ರಮಣ ಮಾಡಿದಾಗ, ಈಗ ಆಮೇಲಿನ ಕನ್ನಡದ ಕಾವ್ಯಗಳು ಕಥೆಗಳು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಬಲಾಧಿಕ ಭೀಮನೇ, ಬಲವಾಗಲಿ ಪರಾಕ್ರಮವಾಗಲಿ ಭೀಮನಿಗೆ ಅಧಿಕವಾಗಿರತಕ್ಕಂಥದ್ದು. 18 ದಿನಗಳ ಯುದ್ಧದಲ್ಲಿ ಹಲವು ಬಾರಿ ಭೀಮ ದುರ್ಯೋಧನ ಎದುರಾಗಿದ್ದಾರೆ. ಪ್ರತಿ ಬಾರಿ ದುರ್ಯೋಧನ ಸೋತಿದ್ದು, ಕೆಲವು ಬಾರಿ ಓಡಿದ್ದು, ಕೆಲವು ಬಾರಿ ಅಡಗಿದ್ದು ಎಲ್ಲವೂ ಇದೆ. ಹಾಗಾಗಿ ನಮ್ಮ ಕಾಲದವರಿಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ರು, ಕುರುಕ್ಷೇತ್ರದ ಯುದ್ಧದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಎಲ್ರಿಗೂ ಗೊತ್ತು, ಭೀಮನ ಕೈಗೆ ಸಿಕ್ಕಿದ್ರೆ ದುರ್ಯೋಧನ ಹೆಚ್ಚು ಹೊತ್ತಿಲ್ಲ, ಕೊಂದೆ ಹಾಕಿ ಬಿಡ್ತಾನೆ ಭೀಮ ದುರ್ಯೋಧನನನ್ನು, ಅದು ಗೊತ್ತು. ಅದನ್ನು ಗಮನಿಸಿದ ಶಲ್ಯ ಕರ್ಣನಿಗೆ ಹೇಳಿದಂತೆ, ಸಾರಥಿ ನೋಡು, ದುರ್ಯೋಧನ ಭೀಮನ ಕೈಯಲ್ಲಿ ಸಿಕ್ಕೊಂಡಿದ್ದಾನೆ, ಬೇಕೋ ಬೇಡ ದುರ್ಯೋಧನ, ಉಳಿಬೇಕೋ ಬೇಡ, ನೀನು ಇಲ್ಲೇನ್ ಮಾಡ್ತಿ, ಅಲ್ಲಿ ಹೋಗು, ಮೊದಲು ದುರ್ಯೋಧನವನ್ನು ನೋಡಿಸು. ಆಗ ಕರ್ಣ ವಿಚಲಿತನಾಗ್ತಾನೆ. ರಾಜಗುರುಧ್ನೋಹು ಎಂಬ ಶಬ್ದ ಬಳಸಿದ್ದಾರೆ ವ್ಯಾಸರು. ದುರ್ಯೋಧನನ ಮೇಲಿನ ಲೋಭದಿಂದ, ಮೋಹದಿಂದ ಧರ್ಮರಾಜನನ್ನು ಅಲ್ಲಿಯೇ ಬಿಟ್ಟು ಭೀಮನ ಕಡೆಗೆ ಕರ್ಣ ಧಾವಿಸಿದಾಗ ಒಂದು ಅವಕಾಶವಾಯಿತು. ಧರ್ಮರಾಜನಿಗೆ ತಪ್ಪಿಸಿಕೊಂಡು ಶಿಬಿರಕ್ಕೆ ಹೋಗಲಿಕ್ಕೆ, ಇಲ್ಲದಿದ್ರೆ ಅನಾಹುತ ಆಗಿಬಿಡ್ತಿತ್ತು. ಒಂದು ಅವಕಾಶವಾಯಿತು. ಧರ್ಮರಾಜ ಶಿಬಿರಕ್ಕೆ ಮರಳಿದ. ನಕೋ ಸಹದೇವರು ಕರ್ಕೊಂಡು ಹೋಗ್ತಾರೆ ಶಿಬಿರಕ್ಕೆ ಧರ್ಮರಾಜನನ್ನು. ಅಲ್ಲಿ ಅವನಿಗೆ ಆ ಚುಚ್ಚದ ಬಾಣಗಳನ್ನೆಲ್ಲ ಕಿತ್ತು ಅವನಿಗೆ ಚಿಕಿತ್ಸೆ ಮಾಡಿ ಅವನನ್ನ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಕುಲ ಸಹದೇವರು. ಶಿಬಿರದಲ್ಲಿ ವಿಶ್ರಮಿಸಿದ್ದ ಧರ್ಮರಾಜ ಈ ಕಡೆಗೆ ಒಂದು ಕಡೆಯಲ್ಲಿ ಅರ್ಜುನ ಕೌರವ ಸೇನೆಯ ಅರ್ಧ ಭಾಗವನ್ನು ಎದುರಿಸ್ತಾ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ಭೀಮ. ಅರ್ಜುನನು ದ್ರೋಣಪುತ್ರ ಅಶ್ವತ್ಥಾಮನನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ ಕುರುಸೇನೆಯನ್ನು ಧ್ವಂಸಗೊಳಿಸಿ ಈ ಕಡೆಗೆ ಬರ್ತಾನೆ. ಅವನಿಗೆಲ್ಲ ಒಂದು ಸಣ್ಣ ಆತಂಕ, ಅಣ್ಣನಿಗೆ ಏನಾದರೂ ಆಯ್ತೋ ಏನೋ ಈ ಸಂದರ್ಭದಲ್ಲಿ, ಅಣ್ಣನ ಕಥೆಗೇನಾಯ್ತು, ಧರ್ಮರಾಜನ ಕಥೆಗೇನಾಯ್ತು. ಹಾಗಾಗಿ ಧರ್ಮರಾಜನನ್ನು ಹುಡುಕ್ತಾ ಇತ್ತ ಕಡೆಗೆ ಬರ್ತಾನೆ. ಇಲ್ಲಿ ಭೀಮನೊಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ. ಸಮಸ್ತ ಗುರುಸೈನ್ಯ ಕರ್ಣ ಇತ್ಯಾದಿಗಳನ್ನು ಎದುರಿಸಿ ಒಬ್ಬ ಭೀಮ ಯುದ್ಧ ಮಾಡ್ತಾ ಇದ್ದಾನೆ. ಈ ಕಡೆಗೆ ಹುಡುಕ್ತಾನೆ ಬಂದು ಅರ್ಜುನ ಧರ್ಮರಾಜನನ್ನು. ಎಲ್ಲಿ ಧರ್ಮರಾಜ? ಇಲ್ಲವೇ ಇಲ್ಲ, ಯುದ್ಧ ಭೂಮಿಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಬಹಳ ದುಗುಡವಾಯಿತು ಅರ್ಜುನನಿಗೆ. ಹಾಗಿದ್ರೆ ನಮ್ಮ ಅಣ್ಣನನ್ನು ಕೊಂದು ಬಿಟ್ರ ಶತ್ರುಗಳು, ಅಥವಾ ಅವರ ಯೋಜನೆಯಂತೆ ಬಂಧಿಸಿದ್ರ? ಬಹಳ ಆತಂಕವಾಯಿತು. ಭೀಮನನ್ನು ಹುಡ್ಕೊಂಡು ಹೋಗ್ತಾನೆ. ಅದ್ಭುತವಾದ ಯುದ್ಧವನ್ನು ಭೀಮ ಮಾಡ್ತಾ ಇರ್ತಾನೆ. ಭೀಮನನ್ನು ಹುಡ್ಕೊಂಡು ಹೋದಾಗ ಕೇಳ್ತಾನೆ ಭೀಮನನ್ನ, ಅಣ್ಣನ ಕಥೆ ಏನಾಯಿತು, ಎಲ್ಲಿ ಅಣ್ಣ? ಭೀಮ ಹೇಳಿದ, ಕರ್ಣನಿಂದ ಬಹಳ ಕ್ರೂರವಾದ ಆಕ್ರಮಣವಾಗಿದೆ ಅಣ್ಣನ ಮೇಲೆ. ನಕುಲ ಸಹದೇವರು ಶಿಬಿರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಣ್ಣನನ್ನು. ಗೊತ್ತಿಲ್ಲ ಬದುಕಿದ್ದಾನೋ ಇಲ್ಲವೋ. ಭೀಮ ಹೇಳಿದ್ದು ಅರ್ಜುನನಿಗೆ, ಅಣ್ಣ ಬದುಕಿರುವನೋ ಇಲ್ಲವೋ ಗೊತ್ತಿಲ್ಲ. ಬಹಳ ಆತಂಕ ಆಯಿತು ಅರ್ಜುನನಿಗೆ. ಅರ್ಜುನ ಭೀಮನಿಗೆ ಹೇಳಿದ, ಭೀಮ ನೀನು ಶಿಬಿರಕ್ಕೆ ಹೋಗಿ ನೋಡ್ಕೊಂಡು ಬಾ, ಏನಾಗಿದೆ ಅಣ್ಣನಿಗೆ, ನಾನು ಯುದ್ಧ ಮಾಡ್ತಾ ಇರ್ತೇನೆ ಇಲ್ಲಿ. ಭೀಮ ಹೇಳಿದ, ನಾನು ಹೋಗೋದಿಲ್ಲ. ಯಾಕೆಂದ್ರೆ ಈ ಪಾಪಿ ದುರ್ಯೋಧನ ನಾನು ಶಿಬಿರಕ್ಕೆ ಹೋದ್ರೆ ಭೀಮ ಹೆದರಿ ಓಡಿದ ಯುದ್ಧ ಭೂಮಿಯಿಂದ ಅಂತ ಹೇಳ್ಬಿಡ್ತಾನೆ. ನಾನು ಎದುರಿಸ್ತಾನೆ ಸೈನ್ಯ, ಒಬ್ಬನೇ ಎದುರಿಸ್ತಾನೆ. ನೀವು ಬರೋವರೆಗೂ ಯೋಚನೆ ಮಾಡಬೇಡ. ಒಂದು ಭೀಮನಿಗೂ ಕೌರವ ಸೈನ್ಯಕ್ಕೂ ಯುದ್ಧ ನಡೀತಾ ಇರ್ತದೆ, ನೀನು ಹೋಗು ಶಿಬಿರಕ್ಕೆ. ಈಗ ಸಂಕ್ಷಪ್ತಕರು ನನ್ನನ್ನು ಯುದ್ಧಕ್ಕೆ ಕರೀತಾ ಇದ್ದಾರೆ, ಅಥವಾ ಸಂಕ್ಷಪ್ತಕರು ನನ್ನನ್ನು ಎದುರಿಸ್ತಾ ಇದ್ದಾರೆ, ಅವರು ಅದಕ್ಕೆ ಭೀಮ ನಾನು ನೋಡ್ಕೊಳ್ತೇನೆ. ಅದನ್ನು ಕೂಡ ನಿನ್ನ ಶತ್ರುಗಳು ಯಾರಿದ್ದಾರೆ ಅವರೆಲ್ಲರೂ ನಾನೇ ಎದುರಿಸ್ತೇನೆ. ನೀನು ಒಮ್ಮೆ ಹೋಗಿ ಶಿಬಿರಕ್ಕೆ ಹೋಗಿ ಅಣ್ಣನನ್ನು ನೋಡ್ಕೊಂಡು ಬಾ ಎಂದಾಗ ಒಪ್ಪಿ ಕೃಷ್ಣಾರ್ಜುನರು ಶಿಬಿರಕ್ಕೆ ಬರ್ತಾರೆ. ಶಿಬಿರದಲ್ಲಿ ಅಣ್ಣನನ್ನು ನೋಡಿದ್ರು ಸಂತೋಷ ಆಯಿತು. ಅರ್ಜುನನಿಗೆ ಬಹಳ ಸಂತೋಷ ಆಯಿತು, ಕೃಷ್ಣನಿಗೂ ಕೂಡ. ಯಾಕಂದ್ರೆ ಅಣ್ಣ ಬದುಕಿದಾನಲ್ಲ ಅಂತ, ಮತ್ತೆ ಅಣ್ಣನ ಬಂಧನ ಆಗ್ಲಿಲ್ವಲ್ಲ ಅಂತ. ಧರ್ಮರಾಜನ ನೋಡಿದ ಕೃಷ್ಣಾರ್ಜುನರನ್ನ, ಬಹಳ ಸಂತೋಷವಾಯಿತು ಅವನಿಗೆ. ಏನ್ ತಿಳ್ಕೊಂಡವನು, ಓಹೋ ಕರ್ಣನ ಸಂಹಾರವಾಗಿದೆ, ಇಲ್ಲಿದ್ರೆ ಯಾಕೆ ಬರ್ತಾರೆ ಕೃಷ್ಣಾರ್ಜುನರು, ಸುದ್ದಿ ಹೇಳಲಿಕ್ಕೆ ಬಂದಿದ್ದಾರೆ ಇಲ್ಲಿಗೆ, ಕರ್ಣನ ವಧೆ ಆಗಿದೆ. ಅಭಿನಂದನೆ ಮಾಡಿದ ಧರ್ಮರಾಜ ಅರ್ಜುನನಿಗೆ. ದೊಡ್ಡ ಕೆಲಸ ಮಾಡಿದೆ, ಕರ್ಣನ ಸಂಹಾರ ಮಾಡಿದೆ, ಹೇಗೆ ಮಾಡಿದೆ
ಏನ್ ಸಾಮಾನ್ಯನ ಕರ್ಣ? ಸುರಾಸುರರು ಕೂಡ ಎದುರಿಸಲು ಸಾಧ್ಯ ಇಲ್ಲ ಕರ್ಣನನ್ನು. ಅಂತ ದೊಡ್ಡ ವೀರ ಅವನು. ಅಂತಹವನನ್ನು ಹೇಗೆ ಸಂಹಾರ ಮಾಡಿದ? ಇಷ್ಟು ಬೇಗ ಹೇಗಾಯ್ತು ಅಂತೆಲ್ಲ ಕೇಳಿದಾಗ ಅರ್ಜುನ ಇದ್ದ ವಿಷಯ ಹೇಳಿದ. ಇಲ್ಲ ಅಣ್ಣ, ನನ್ನನ್ನು ಅಶ್ವತ್ಥಾಮ ಎದುರಿಸಿದ್ದ. ಅಶ್ವತ್ಥಾಮನನ್ನು ಸೋಲಿಸಿ ಆ ಕುರುಸೇನೆಯ ಒಂದು ಭಾಗ ಧ್ವಂಸ ಮಾಡಿ ನಿನ್ನನ್ನೇ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದೆ. ನೀರು ಶಿಬಿರಕ್ಕೆ ಬಂದೆ ಅಂತ ಗೊತ್ತಾಯ್ತು. ನಿನಗೆ ಖಾಸಿ ಆಗಿದೆ ಅಂತ ಗೊತ್ತಾಯ್ತು. ನಿನ್ನ ಯೋಗಕ್ಷೇಮ ವಿಚಾರಿಸುವ ಸಲುವಾಗಿ ನಾನು ಇಲ್ಲಿಗೆ ಬಂದೆ. ಬೇಸರ ಹೋಯಿತು ಧರ್ಮರಾಜನಿಗೆ, ಬಹಳ ಬೇಸರ ಹೋಯಿತು. ನೀನು ಯಾಕೆ ಬಂದೆ? ಕರ್ಣನನ್ನು ವಧಿಸದೆ, ಕರ್ಣನನ್ನು ಎದುರಿಸದೆ ಇಲ್ಲಿ ಏನು ಕೆಲಸ? ನೀನು ಯಾಕೆ ಬರಬೇಕಿತ್ತು? ನೀನು ಸಾಮಾನ್ಯವಾಗಿ ಧರ್ಮರಾಜ್ ಹೇಗೆಲ್ಲ ಮಾತಾಡೋನಲ್ಲ, ಆದ್ರೆ ಅವತ್ತು ಬಹಳ ನೋವಾಗಿದೆ. ಮನಸ್ಸಿಗೂ ನೋವಾಗಿದೆ, ದೇಹಕ್ಕೂ ನೋವಾಗಿದೆ ಕರ್ಣನಿಂದಾಗಿ. ಹಾಗಾಗಿ ಈ ಮಾತುಗಳು ಬರ್ತಾ ಇದೆ. ನೀನು ಬಂದೆ ಯಾಕೆ? ಕರ್ಣನಿಗೆ ಹೆದರಿ ಬಂದೆಯಾ ಇಲ್ಲಿ? ನೀನು ವ್ಯರ್ಥವಾಗಿ ಹೋಯಿತು ನಿನ್ನ ಜನ್ಮ. ನೀನು ಹುಟ್ಟಿದಾಗ ಅಶರೀರಮಣಿಯಾಗಿತ್ತು. ಎಲ್ಲಾ ಶತ್ರುಗಳನ್ನು ಗೆಲ್ಲುವವನು ಅರ್ಜುನ ಅಂತ. ಆ ಅಶರೀರಮಣಿಯು ದೇವಮಣಿಯು ಸುಳ್ಳಾಗಿ ಹೋಯಿತು. ಯಾಕೆಂದ್ರೆ ಕರ್ಣನಿಗೆ ಹೆದರಿ ಬಂದ್ಬಿಟ್ಟಿಗೆ ನೀನು ಶಿಬಿರಕ್ಕೆ. ನಿನ್ನನ್ನು ನಂಬಿ ನಾನು ಕೆಟ್ಟೆ. ನಿನ್ನ ಧೈರ್ಯದ ಮೇಲೆ ನಾನು ಯುದ್ಧಕ್ಕೆ ಮುಂದಾದೆ. ಈಗ ನೋಡಿದ್ರೆ ನೀನು ಯುದ್ಧ ಮಾಡ್ತಾ ಇಲ್ಲ, ಈ ಕಡೆ ಬಂದಿದೆಯಾ. ಅಲ್ಲಿ ನನ್ನ ಬಂಧು ಮಿತ್ರರ ವಧೆ ಆಗ್ತಾ ಇದೆ ಕರ್ಣನ ಕಡೆಯಿಂದ. ಹೀಗಾದ್ರೆ ಏನ್ ಪರಿಸ್ಥಿತಿ? ಬೇಸರ ಮಾಡ್ಕೊಳ್ತಾನೆ. ಒಬ್ಬ ಭೀಮ ಇಲ್ಲ ಅಂತ ನಾನು ಇವತ್ತು ಬದುಕ್ತಿರ್ಲಿಲ್ಲ. ಭೀಮ ನಾನು ಇವತ್ತು ಉಳಿಸಿದ್ದು. ಅಭಿಮನ್ಯು ಇದ್ದಿದ್ರೆ, ಘಟೋತ್ಕಚ ಇದ್ದಿದ್ರೆ ಇಂಥ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ಅವರು ನನ್ನ ರಕ್ಷಣೆ ಮಾಡ್ತಾ ಇದ್ರು. ನೀನು ಎಲ್ಲ ಇದ್ದು ಏನು ನೀನು? ಅಂತ ಅಗ್ನಿದತ್ತವಾದ ದಿವ್ಯರಥ, ಗಾಂಡೀವ ಧನುಸ್ಸು, ಕೃಷ್ಣ ಸ್ವಯಂ ಸಾರಥಿ, ಧ್ವಜದ ಮೇಲೆ ಹನುಮಂತ, ಇಷ್ಟೆಲ್ಲ ಇಟ್ಕೊಂಡು ನೀನು ಎಲ್ಲಾ ದಿವ್ಯಾಸ್ತ್ರಗಳನ್ನು ಪಾಶುಪದಾಸ್ತ್ರಗಳನ್ನು ಇಟ್ಟುಕೊಂಡು ನೀನು ಯುದ್ಧ ಭೂಮಿಯಿಂದ ಬಂದ್ಬಿಟ್ಟಿಯಲ್ಲ, ವ್ಯರ್ಥ ನಿನ್ನ ಜನ್ಮ. ಇಷ್ಟು ಹೇಳಿದ್ರೆ ತೊಂದರೆ ಏನೂ ಇರಲಿಲ್ಲ. ಇನ್ನೊಂದು ಮಾತು ಹೇಳ್ಬಿಟ್ಟು, ಸುಮ್ಮನೆ ಯಾಕೆ ಗಾಂಡೀವ ನಿನ್ನ ಕೈಯಲ್ಲಿ ಕೃಷ್ಣನಿಗೆ ಕೊಟ್ಟು ಬಿಡು. ನೀನು ಸಾರಥ್ಯ ಮಾಡು. ಕೃಷ್ಣ ಯುದ್ಧ ಮಾಡಿ ಕರ್ಣನನ್ನು ಕೊಲ್ತಾನೆ. ಸುಮ್ಮನೆ ಬೇಡ ನಿನಗೆ ಯುದ್ಧ. ಅರ್ಜುನನ ಮುಖದ ಬಣ್ಣವೇ ಬದಲಾಗೋಯ್ತು ಈ ಮಾತು ಕೇಳ್ತಾ ಇದ್ದಾಗ. ಹೊರೆಯಿಂದ ಖಡ್ಗವನ್ನು ಹೊರಗೆ ಸೆಳೆದಂತೆ ಅರ್ಜುನ ಆ ಸಮಯದಲ್ಲಿ. ಕೃಷ್ಣ ಅರ್ಜುನನನ್ನು ಪ್ರಶ್ನೆ ಮಾಡ್ತಾನೆ, ಏ ಅರ್ಜುನ, ನೀನು ಖಡ್ಗ ಯಾಕೆ ಹೊರಗೆ ಬಂತು ಇಲ್ಲಿ? ಇದು ಕುರುಕ್ಷೇತ್ರದ ಯುದ್ಧ ಭೂಮಿ ಅಲ್ಲ. ಅಲ್ಲಿ ಭೀಮ ಯುದ್ಧ ಮಾಡ್ತಾ ಇದ್ದಾನೆ. ಕೌರವರ ಜೊತೆ, ಕರ್ಣನ ಜೊತೆ, ಅಶ್ವತ್ಥಾಮ ಜೊತೆ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಅಲ್ಲಿ ಉಪಯೋಗ ಇದೆ ಖಡ್ಗಕ್ಕೆ. ಇಲ್ಲಿ ಏನು ಕೆಲಸ ನೀನು ಖಡ್ಗಕ್ಕೆ? ಇಲ್ಲಿರುವುದು ಒಂದು ನಿಮ್ಮ ಅಣ್ಣ, ನಿನ್ನ ಗುರು, ಇನ್ನೊಂದು ನಾನು ನಿನ್ನ ಸಖ. ಯಾರ ಮೇಲೆ ಖಡ್ಗ ಪ್ರಯೋಗ ಮಾಡಕ್ಕೆ ಹೊರಟಿದ್ಯಾ ನೀನು? ಸಂತೋಷ ಪಡಬೇಕಾದ ಹೊತ್ತು ಅಣ್ಣನಿಗೇನಾಯ್ತು ಅಂತ ಆತಂಕ ಪಟ್ಟು ಬಂದವನು ನೀನು. ಅಣ್ಣ ಚೆನ್ನಾಗಿದ್ದಾನೆ ಎಂದ ಮೇಲೆ ಸಂತೋಷ ಪಡಬೇಕಾದ ಹೊತ್ತಲ್ಲಿ ಖಡ್ಗ ಯಾಕೆ ಹೊರಗೆ ಬಂತು ಅಂತ ಕೇಳಿದಾಗ ಅರ್ಜುನ ಹೇಳಿದಂತೆ, ಇಲ್ಲ, ಅಣ್ಣನ ತಲೆ ಕಡಿಬೇಕು. ಮಹಾಭಾರತದಲ್ಲಿದೆ, ವ್ಯಾಸ ಮಹಾಭಾರತದಲ್ಲಿದೆ ಇರ್ತಕ್ಕಂಥ ಘಟನೆ ಇದು. ಧರ್ಮರಾಜನ ತಲೆ ಕಡಿಬೇಕಾಗಿದೆ. ತಲೆಗೆಲೆ ಕೆಟ್ಟಿದ್ದೇನೆ ಅನ್ನೋದು. ಧರ್ಮರಾಜನ ತಲೆ ಯಾಕೆ ಕಡಿಬೇಕು ನೀನು ಅಂತ ಕೃಷ್ಣ ಕೇಳಿದಾಗ ಅರ್ಜುನ ಹೇಳಿದಂತೆ, ನಂದೊಂದು ವ್ರತ ಇದೆ. ಏನ್ ವ್ರತ? ಯಾವನಾದರೂ ಗಾಂಡೀವವನ್ನು ಬೇರೆಯವರಿಗೆ ಕೊಡುವಂತ ನನಗೆ ಹೇಳಿದ್ರೆ, ನಿನ್ನ ಗಾಂಡೀವವನ್ನ ಅಂದರಿಗೆ ಕೊಡು ಎಂಬುದಾಗಿ ಯಾರಾದರೂ ಹೇಳಿದ್ರೆ ಅವನ ತಲೆ ಕಡಿತೇನೆ ಅಂತ ವ್ರತ ಮಾಡ್ಕೊಂಡಿದ್ದೇನೆ. ಒಂದು ಯಾರಿಗೂ ಗೊತ್ತಿಲ್ವಲ್ಲ ವ್ರತ ಇದು ಅಂದ್ರೆ ಅದು ಉಪಾಂಶು ವ್ರತ. ಅದು ಉಪಾಂಶು ವ್ರತ. ಉಪಾಂಶು ಅಂದ್ರೆ ಬೇರೆಯವರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಮೌನ ಅಂತ ಉಪಾಂಶು ಅಂದ್ರೆ ತನ್ನೊಳಗೆ ತಾನೇ ನಿಶ್ಚಯ ಮಾಡ್ತಕ್ಕಂಥದ್ದು, ವ್ರತ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ಸಂದರ್ಭ ಬಂದು ಹೊರತು ಬೇರೆ ಯಾರಿಗೂ ಹೇಳೋದಿಲ್ಲ. ಅದನ್ನು ಉಪಾಂಶ ವ್ರತ ಎಂಬುದಾಗಿ ಕರೀತಾರೆ. ಈ ಪುಣ್ಯಾತ್ಮ ಇಂತಹದ್ದೊಂದು ವ್ರತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗಾಂಡೀವವನ್ನು ಬೇರೆಯವರಿಗೆ ಕೊಡುವಂತವರು ತಲೆ ಅಂತವ್ರನ್ನ ಕೊಲ್ತಾನೆ. ಹಾಗಾಗಿ ಇನ್ನು ಬೇರೆ ದಾರಿ ಇಲ್ಲ. ಈ ವ್ರತವನ್ನು ಪೂರ್ತಿ ಮಾಡಬೇಕು ಅಂದ್ರೆ ಅಣ್ಣನನ್ನು ಕೊಲ್ಲಬೇಕು ನಾನು. ಕೃಷ್ಣ ಧಿಕ್ಕಾರ ಹೇಳಿದಂತೆ. ಧಿಕ್ ಅನ್ನೋ ಶಬ್ದ ಕೃಷ್ಣನ ಬಾಯಿಂದ ಬಂತು ಎಂಬುದಾಗಿ ವ್ಯಾಸರು ಹೇಳ್ತಾರೆ ಆ ಸಂದರ್ಭದಲ್ಲಿ. ಏನಾಗಿದೆ? ಮೊದಲನೇದಾಗಿ ಈ ಹುಚ್ಚು ವ್ರತ ಯಾಕೆ ತಗೊಂಡೆ ನೀನು? ಏನು ಉಪಯೋಗ ಈ ವ್ರತದಿಂದ? ಬಾಲಿಶವಾಗಿರ್ತಕ್ಕಂಥ ಒಂದು ಸುಮ್ಮನೆ ನೀನು ಯಾರಿಗೂ ಗೊತ್ತೂ ಇಲ್ಲ ಈಗ ಹಾಗೊಂದು ವ್ರತ ಇದೆ ನಿಂದು ಅಂತ. ಯಾರು ಕುತ್ತಿಗೆಗೆ ಬರ್ತಾರೆ ನಿನ್ ಕತ್ತಿ ಅಂತ ಗೊತ್ತಿಲ್ಲ. ಇಂತಹ ವ್ರತವನ್ನು ಯಾಕೆ ಕೈಗೊಂಡೆ? ಇದು ಮೊದಲನೇದು. ಎರಡನೇದು, ವ್ರತ ಕೈಗೊಂಡ ಮೇಲೆಯೂ ನೀನು ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಣ್ಣನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈಗ ಧರ್ಮವೇ ಆದರೂ ಕೂಡ
ನಾವು ನೋಡಿ ಪಾಲನೆ ಮಾಡಬೇಕಾಗ್ತದೆ. ಯಾವುದೇ ನಿಯಮಗಳನ್ನ ಅನ್ವಯ ಮಾಡಬೇಕಾದ್ರೆ, ಶಾಸ್ತ್ರ ಗ್ರಂಥಗಳಲ್ಲಿ ನಿಯಮಗಳಿವೆ ನಿಜ, ಆ ನಿಯಮಗಳನ್ನ ಅಪ್ಲೈ ಮಾಡಬೇಕಾದ್ರೆ, ಅನ್ವಯ ಮಾಡಬೇಕಾದ್ರೆ ವಿವೇಕ ಬೇಕಾಗ್ತದೆ ನಮಗೆ. 2 ಉದಾಹರಣೆ ಕೊಡ್ತಾನೆ ಕೃಷ್ಣ. ಬಲಾಕ ಅಂತ ಒಬ್ಬನ ಉದಾಹರಣೆ, ಕೌಶಿಕ ಅಂತ ಇನ್ನೊಬ್ಬನ ಉದಾಹರಣೆ. ಬಲಾಕನು ಒಂದು ಮೃಗವನ್ನು ಕೊಲ್ತಾನೆ. ಯಾಕೆ ಕೊಲ್ತಾನೆ ಅಂದ್ರೆ ಅವನಿಗೆ ಅನಿವಾರ್ಯವಾಗಿತ್ತು. ಮನೆಯಲ್ಲಿ ದೊಡ್ಡ ಸಂಸಾರ, ಅವನು ಬೇಡ ಹೇಳಿ ಕೇಳಿ ಬೇಡ ಜಾತಿಯವನು, ದೊಡ್ಡ ಸಂಸಾರ ಇದೆ, ಹಸಿದಿದ್ದಾರೆ ಎಲ್ಲರೂ, ಅವನಿಗೆ ಯಾರು ತರಲೇಬೇಕು ಮನೆಗೆ ಆಹಾರವನ್ನು. ಕಾಡಿಗೆ ಹೊರಟ ಒಂದು ಮೃಗ ಕಾಣಿಸ್ತು, ಕಣ್ಣಿಲ್ಲ ಅದಕ್ಕೆ, ಆ ಮೃಗಕ್ಕೆ ವಾಸನೆ ಮೂಲಕನೇ ಚಲನೆ ಅದರದ್ದು. ಒಂದು ವಿಚಿತ್ರ ಮೃಗ ಕಾಣಿಸ್ತು, ಕೊಂದುಬಿಟ್ಟ ಆ ಮೃಗವನ್ನ. ಕೊಲ್ತಿದ್ದ ಹಾಗೆ ಪುಷ್ಪವೃಷ್ಟಿ ಆಯ್ತಂತೆ, ದೇವಲೋಕ ಬಿಡುತ್ತಂತೆ, ದೇವಲೋಕದಿಂದ ವಿಮಾನ ಬಂತಂತೆ ಬಲಾಕರಣ ದೇವಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಯಾಕೆ ಅಂದ್ರೆ ಆ ಮೃಗ ಇದೆಯಲ್ಲ ಸಾಮಾನ್ಯ ಮೃಗ ಆಗಿರಲಿಲ್ಲ. ಆ ಮೃಗವು ಹಿಂದೆ ಆ ಜೀವ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದಿತ್ತು. ಏನೆಂದು ವರ ಪಡೆದಿತ್ತು ಅಂದ್ರೆ ಎಲ್ಲರನ್ನೂ ನಾನು ಕೊಲ್ಲಲಿಕ್ಕೆ ಸಾಧ್ಯ ಆಗಬೇಕು ಅಂತ. ಸಮಸ್ತ ಜೀವ ಅಂದ್ರೆ ಪ್ರಳಯ ಅಂತ ಹೆಚ್ಚು ಕಡಿಮೆ ಅಂತ ಸರ್ವಭೂತಗಳ ನಾಶಕ್ಕೆ ವರ ಪಡ್ಕೊಂಡಿದೆ. ಹಾಗಾಗಿ ಅದನ್ನು ಕುರುಡು ಮಾಡಿದಾನೆ ಬ್ರಹ್ಮ ಆ ಪ್ರಾಣಿಯನ್ನು. ಇವನು ಗೊತ್ತಿಲ್ಲದೆ ಅದನ್ನು ಕೊಂದುಬಿಟ್ಟಿದ್ದಾನೆ ಮೃಗವನ್ನು. ಅಲ್ಲಿಗೆ ಏನ್ ಮಾಡಿದಾಗಾಯ್ತು? ಸಮಸ್ತ ಲೋಕದ ರಕ್ಷಣೆ ಮಾಡಿದಾಗಾಯ್ತು. ವಿಮಾನ ಬಂತು ದೇವಲೋಕದಿಂದ, ಪುಷ್ಪವೃಷ್ಟಿ ಆಯ್ತು. ಕೃಷ್ಣ ಯಾಕೆ ಉದಾಹರಣೆ ಕೊಡ್ತಾನೆ ಅಂದ್ರೆ ಸಾಮಾನ್ಯವಾಗಿ ಪ್ರಾಣಿ ವಧೆ ಪಾಪವೇ ಹೌದು, ಆದ್ರೆ ಇಲ್ಲಿ ಪುಣ್ಯ ಆಯ್ತದು. ಯಾಕೆಂದ್ರೆ ಒಂದು ಜೀವದ ವಧೆಯ ಮೂಲಕ ಕೋಟ್ಯಂತರ ಜೀವಗಳು ಉಳ್ಕೊಂಡ್ವು ಅಲ್ವಾ. ರಾವಣನ ಸಂಹಾರ ರಾಮ ಮಾಡಿದಾನಲ್ವಾ, ಎಷ್ಟು ಜನ ಉಳ್ಕೊಂಡ್ರು ಅದರಿಂದಾಗಿ. ಒಂದು ಜೀವದ ಒಂದು ಹತ್ಯೆಯಿಂದ ಕೋಟ್ಯಂತರ ಹತ್ಯೆಗಳು ಉಳಿದ್ವು ಅಂತ. ಹಾಗಾಗಿ ಪುಣ್ಯ ಅದು, ಪಾಪ ಅಲ್ಲ ಅಂತ. ಇನ್ನೊಂದು ಉದಾಹರಣೆ ಕೌಶಿಕನದ್ದು. ಕೌಶಿಕನ ಉದಾಹರಣೆ ಏನಂದ್ರೆ ಅವನು ಸತ್ಯವ್ರತ. ಈ ಅರ್ಜುನನ ಹಾಗೆ ನಾನು ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಹೇಳೋದು ಅಂತ. ದರೋಡೆಕೋರರು ಊರಿನವ್ರ ಮೇಲೆ ಆಕ್ರಮಣ ಮಾಡ್ತಾನೆ, ಕೊಲ್ಲಲಿಕ್ಕೆ ಮುಂದಾಗ್ತಾರೆ, ಅವ್ರನ್ನ ತಪ್ಪಿಸ್ಕೊಂಡು ಹೊರಡೋಗ್ತಾರೆ. ಈ ಕೌಶಿಕನಿರುವ ಕಾಡಿನಲ್ಲಿ ಎಲ್ಲ ಅಡಗಿಕೊಳ್ತಾರೆ. ಹಿಂದಿಂದ ಬಂದ ದರೋಡೆಕೋರರು ಕೌಶಿಕನನ್ನು ಕೇಳ್ತಾರೆ, ನೀನು ಸತ್ಯವ್ರತ ಮುನಿ, ನೀನು ಸುಳ್ಳು ಹೇಳುವನಲ್ಲ, ಹೇಳು ಅವರೆಲ್ಲ ಎಲ್ಲಿ ಅಡ್ಕೊಂಡಿದ್ದಾರೆ? ಯಾರನ್ನು ಕೊಲ್ಲಲಿಕ್ಕೆ ನಾವು ಹೊರಟಿದ್ದೇವೋ ಅವರೆಲ್ಲ ಎಲ್ಲಿದ್ದಾರೆ ಹೇಳು. ಸತ್ಯವನ್ನ ಹೇಳಿದಂತೆ, ಇಂತಿಂತ ಕಡೆ ಅಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅಂತ. ಈ ಪೊದೆಯಲ್ಲಿ ಈ ಮರದ ಹಿಂದೆ ದರೋಡೆಕೋರರು ಹೋಗಿ ಅವ್ರನ್ನ ಹಿಂಸಿಸಿಕೊಂಡು ಬಿಟ್ರು. ಈ ಮುನಿ ಕೌಶಿಕ ನರಕಕ್ಕೆ ಹೋದ ಅಂತ ಕೃಷ್ಣ ಹೇಳಿದ ಕಥೆ ಇದು. ಸತ್ಯ ಹೇಳಿ ನರಕಕ್ಕೆ ಹೋದ ಅಂತ. ಹಾಗೆ ನೀನು ಕೂಡ ನೀನು ಪ್ರತಿಜ್ಞೆ ಪಾಲನೆ ಮಾಡಿ ನರಕಕ್ಕೆ ಹೋಗ್ತೀಯ. ಈಗ ಅಣ್ಣನನ್ನು ಕೊಂದರೆ ಅಂತ ಪಾಪ, ಅದು ಧರ್ಮಜನನ್ನು. ಯಾಕೆಂದ್ರೆ ಅವನಿಗಿಂತ ಧರ್ಮಾತ್ಮ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಅಂತ ಧರ್ಮಾತ್ಮನ ವಧೆ, ಒಡಹುಟ್ಟಿದ ಅಣ್ಣನ ವಧೆ, ಗುರು ನಿನಗೆ ಗುರುವಿನ ವಧೆ, ಮತ್ತೆ ಕ್ಷತ್ರಿಯನಾದವನು ಯುದ್ಧ ಮಾಡಿದವರನ್ನು ಕೊಲ್ಲಬಾರದು, ಕೈಯಲ್ಲಿ ಶಸ್ತ್ರ ಹಿಡಿದದ್ದನ್ನು ಕೊಲ್ಲಬಾರದು, ತಾನೇ ರಕ್ಷಣೆ ಅಂತ ಯಾರು ಭಾವಿಸಿರ್ತಾನೋ ಅವನನ್ನು ಕೊಲ್ಲಬಾರದು. ಇದೆಲ್ಲ ಹೌದು ಧರ್ಮರಾಜನೇ. ಧರ್ಮರಾಜ ಬದುಕಿದ್ರೆ ಧರ್ಮರಾಜನ ರಾಜನಾದ ಲೋಕಕ್ಕೆ ಧರ್ಮರಾಜ್ಯವನ್ನು ಕೊಡ್ತಾನು. ಇಂಥವನು ಕೊಂದ ನಿನ್ನ ಪಾಪಕ್ಕೆ ಪರಿಹಾರವೇ ಇಲ್ವಲ್ಲ. ನೀ ವ್ರತ ಪರಿಪಾಲನೆ ಮಾಡಿದ್ರೆ ಪುಣ್ಯ ಅದು ಬಿಂದು ಮಾತ್ರ ಬಂದ್ರೆ ಇದು ಮೇರು ಪರ್ವತದಷ್ಟು ದೊಡ್ಡ ಪಾಪ ಬರ್ತದೆ ನಿಮಗೆ. ಈ ಪಾಪಕ್ಕೆ ಪರಿಹಾರವೇ ಇಲ್ಲ. ವ್ರತಭಂಗದ ಪಾಪಕ್ಕಾದ್ರೂ ಪರಿಹಾರ ಮಾಡ್ಕೊಳ್ಬೋದು ಏನಾದ್ರು, ಈ ಪಾಪಕ್ಕೆ ಪರಿಹಾರವೇ ಇಲ್ಲ. ಏನ್ ಹೇಳ್ತಿ ಹೇಳು, ಏನ್ ಈ ಕೊಲ್ತೀಯ ಧರ್ಮಜನ ಏನ್ ಮಾಡ್ತೀಯ ಅಂದಾಗ ಇಲ್ಲ. ಆದ್ರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅದು ವ್ರತ ಇದೆಯಲ್ಲ, ಈ ವ್ರತ ಭಂಗ ಆಗದಿರೋದು ಹೇಗೆ? ಅಣ್ಣ ಬದುಕುಳಿಬೇಕು ಹೇಗೆ? ಅಣ್ಣನು ನಾನು ಜೀವಂತ ಇರಬೇಕು, ವ್ರತ ಭಂಗ ಆಗಬಾರ್ದು. ನೀನೇ ಗತಿ, ನೀನೇ ಮತಿ, ನೀನೇ ದಾರಿ ತೋರಿಸಂತ ಆಮೇಲೆ ಹೇಳೋದು. ವ್ರತ ಮಾಡ್ಬೇಕಾದ್ರೆ ಕೇಳ್ಕೊಂಡಿದ್ರೆ, ವ್ರತ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತಿದ್ದ ಕೃಷ್ಣ, ಬೇಡ ಈ ವ್ರತ ಸುಮ್ಮನೆ ಯಾಕೆ ಅಂತ ಹೇಳ್ತಿದ್ದ. ಮಾಡೋದನ್ನೆಲ್ಲ ಮಾಡ್ಕೊಂಡ್ಮೇಲೆ ಪರಿಹಾರ ಮಾಡೋದಕ್ಕೆ ದೇವರು ಬೇಕು, ಗುರುಗಳು ಬೇಕು ಆಮೇಲೆ ಅಂತ. ಈ ಏನಿದ್ರು ನೀನೇ ಹೇಳ್ಬೇಕು ಮುಂದೆ ಏನ್ ಮಾಡ್ಬೇಕು ಅಂತ. ಆಗ ಕೃಷ್ಣ ಒಂದು ವಿಚಿತ್ರವಾದ ಸಲಹೆ ಕೊಡ್ತಾನೆ. ನಮಗೆಲ್ಲ ಮಾರ್ಗದರ್ಶಕವಾಗಿದೆ ಅದು ಅರ್ಜುನನಿಗೆ. ಅದೇನು ಅಂದ್ರೆ, ಒಂದು ಕೆಲಸ ಮಾಡು, ಅಣ್ಣನನ್ನ ನಿಂದೆ ಮಾಡಿಬಿಡು ಅಂತ, ಅಣ್ಣನನ್ನು ಬೈದು, ಅಣ್ಣನಿಗೆ ಅಪಮಾನ ಮಾಡು. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು ಇದು. ಅದ್ಯಾಕೆ ಅಂತ ಕೇಳಿದಂತೆ ಅರ್ಜುನ. ಇಲ್ಲ, ಶಾಸ್ತ್ರ ಮತ್ತು ಪರಂಪರೆ ಏನು ಅಂದ್ರೆ, ಈಗ ಗೌರವಕ್ಕೆ ಅರ್ಹನಾದವನು ಅಪಮಾನ ಕೊಡಗಾದ್ರೆ ಅವನಿಗೊಂದು ವಧೆ, ಅವನಿಗದು ಸಾವು. ಯಾರಿಂದ ನಮಗೆ ಗೌರವ ಪ್ರಾಪ್ತ ಆಗಬೇಕು ಅಲ್ಲಿಂದ ಅಪಮಾನ ಪ್ರಾಪ್ತ ಆದ್ರೆ ಸಂಭಾವಿತಸ್ಯ ಜಾಗೀಯತೆ ಮರಣಾದಿರಿಚ್ಯತೆ. ಯದಾ ಮಾನಂ ಲಭತೆ ಮಾನನಾರ್ಹ ತದಾ ಸಭಿ ಜೀವತೆ ಜೀವಲೋಕಿ. ಕೃಷ್ಣ ಹೇಳೋದು,
ಎಲ್ಲಿಂದ ಮಾನ ಸಿಗಬೇಕು ಅಲ್ಲಿಂದ ಮಾನ ಸಿಕ್ಕಿದರೆ ಅವನು ಬದುಕಿದಾನೆ ಅಂತ ಅರ್ಥ. ಯದಾ ಅವಮಾನಂ ಲಭತೆ ಮಹಾಂತಂ, ದೊಡ್ಡ ಅವಮಾನ ಉಂಟಾಯಿತು ಅಂದ್ರೆ ತದಾ ಜೀವನ್ಮೃತ ಇತ್ಯುಚ್ಯತೆ ಸಹ, ಅವನು ಬದುಕಿದ್ರು ಸತ್ತಂತಿ, ಸತ್ತ ಫಲ ಅದು. ಹಾಗಾಗಿ ನೀನೊಂದು ಕೆಲಸ ಮಾಡು, ಅತ್ರ ಭವಾನ್ ಎಂದು ಕರಿಬೇಕಾಗಿರ್ತಕ್ಕಂಥ ಧರ್ಮರಾಜನನ್ನ ತ್ವಂ ಅಂತ ಕರಿ. ಸಂಸ್ಕೃತದಲ್ಲಿ 2 ಪದಗಳು, ನೀನು ಅನ್ಲಿಕ್ಕೆ ಇರ್ತಕ್ಕಂಥ 2 ಪದಗಳು. ಈ ಭವಾನ್ ಅಂದ್ರೆ, ಅತ್ರ ಭವಾನ್ ಅಂದ್ರೆ ಬಹಳ ಗೌರವ. ತ್ವಂ ಅಂದ್ರೂ ಅದೇ ಅರ್ಥ, ಆದ್ರೆ ಗೌರವ ಕಡಿಮೆ. ಎಲ್ಲಿ? ಹಿರಿಯರಲ್ಲಿ ಅಥವಾ ಗುರುಗಳಲ್ಲಿ, ಗೌರವಾರ್ಹರಲ್ಲಿ. ಈಗ ನಮ್ಮ ಸಮಾನಸ್ಕಾದ್ರು ನಮ್ಗಿಂತ ಕೆಳಗಿನವರು ಅಲ್ಲಿ ನಾವು ತ್ವಂ ಅನ್ಬೋದು, ಆದ್ರೆ ನಮಗಿಂತ ಹಿರಿಯರು, ನಮ್ಮಿಂದ ಗೌರವಕ್ಕೆ ಅರ್ಹರು, ಅವರನ್ನ ತ್ವಂ ಅನ್ನೋ ಪದದಿಂದ ಬಳಸಬಾರದು. ಕೊಂದಂತೆ, ಕೊಂದ ಫಲ. ಅದು ತ್ವಮಿತಿ ಬ್ರೂಹಿ, ತ್ವಂ ಅಂತ ಹೇಳು ಅಣ್ಣನಿಗೆ. ಅತ್ರ ಭವಂತಂ, ಅತ್ರ ಭವಾನ್ ಅಂತ ಹೇಳ್ಬೇಕಾಗಿತ್ತು ನೀನು, ತ್ವಂ ಅಂತ ಹೇಳು. ತ್ವಮಿತ್ಯುಕ್ತೋ ಹಿ ನಿಹತೋ ಗುರುರ್ಭವತಿ ಭಾರತ. ನೀನು ತ್ವಂ ಅಂತ ಹೇಳ್ತಾ ಇದ್ದಾಗೇನೆ ಧರ್ಮರಾಜನ ವಧೆ ಮಾಡಿದಂತೆ ಆಯಿತು. ಅವಧೇನ ವಧಃ ಪ್ರೋಕ್ತಃ ಯದ್ಗುರು ತ್ವಮಿತಿ ಪ್ರಭು. ಅವಧೇನ ವಧಃ, ಬಹಳ ಚೆನ್ನಾಗಿದೆ ಇದು. ಅವಧೇನ ವಧಃ ಪ್ರೋಕ್ತಃ, ಅವಧವೇ ವಧೆ, ಕೊಲ್ಲದೆ ಕೊಲ್ಲಬಹುದು ಅಂತ, ಕೊಲ್ಲದಲ್ಲೇ ಕೊಲ್ಲಬಹುದು. ನೋಡಿ, ಇದು ನಾವು ಎಷ್ಟು ಭಾವಿಸಿದ್ರು ಆಲೋಚನೆ ಮಾಡಿದ್ರು ಸಾಧು. ನಾವು ನಮ್ಮ ಹಿರಿಯರಿಗೆ ನಮ್ಮಿಂದ ಗೌರವ ಪಡ್ಕೊಳ್ಬೇಕಾದ್ರೆ ಏನೆಲ್ಲ ವ್ಯವಹಾರ ಮಾಡಿದೆವು ಇಲ್ಲಿವರೆಗೆ. ಪ್ರತಿ ಬಾರಿ ನಾವು ತಂದೆಗೋ ತಾಯಿಗೋ ಗುರುವಿಗೋ ಹಿರಿಯರಿಗೋ ಒಂದು ಅನುಚಿತವಾದ ಮಾತನಾಡಿದಾಗ ಕೊಂದಂತೆ ಅವರನ್ನು. ಪ್ರತಿ ಬಾರಿ ಮಾತೃಹತ್ಯೆಯ ಫಲ, ಪಿತೃಹತ್ಯೆಯ ಫಲ, ಆ ಪಾಪ ಬರ್ತಾ ಇರ್ತದೆ ನಮಗೆ. ಗುರುಹತ್ಯೆಯ ಫಲ, ಹಿರಿಯರನ್ನು ಕೊಂದ ಫಲ. ನೀವು ಕತ್ತಿ ಎತ್ತಬೇಕು ಅಂತಿಲ್ಲ, ವಿಷ ಕೊಡಬೇಕು ಅಂತಿಲ್ಲ, ಬರೇ ಅನುಚಿತವಾದ, ಕೆಟ್ಟ ಮಾತಲ್ಲ, ಅನುಚಿತವಾದ ಮಾತಾಡಿದ್ರಿಂದ, ಅಪಮಾನಕಾರಕವಾಗಿರ್ತಕ್ಕಂಥ ಮಾತಾಡಿದ್ರಿಂದ ನೀವು ಒಂದಲ್ಲಿ ನೀನು ಅಂದ್ರೆ ಸಾಕು ಅಂತ. ಇಂಥ ಪಾಪ ಬರ್ತದೆ ನೋಡಿ, ಇಂಥ ಒಂದು ದೋಷ ಕೊಂದಂತೆ ಆಗ್ತದೆ ನೋಡಿ ಇದು. ಹಾಗಾಗಿ ಇದನ್ನು ಮಾಡುವಂತಂದಾಗ ಕಷ್ಟ ಆಯ್ತು ಅರ್ಜುನನಿಗೆ, ಆದ್ರೆ ಉಪಾಯ ಇಲ್ಲ. ಕೊಲ್ಲೋದಕ್ಕಿಂತ ವಾಸಿ ಅಂತ ಅನಿಸ್ತು ನನಗೆ, ತನ್ನ ಕೈಯಿಂದ ತಾನು ಹೇಗೆ ಕೊಲ್ಲಿ ಅಂತ. ಹಾಗಾಗಿ ಮಾಡಿದ. ಪಾಪ ಧರ್ಮರಾಜನಿಗೆ ವಿಷಯ ಗೊತ್ತಿಲ್ಲ ಇದು. ಧರ್ಮರಾಜನನ್ನ ತ್ವಂ ಎಂದು ಕರೆದ ಅರ್ಜುನ. ಯಾವಾಗಲೂ ನೀವು ಅನ್ನೋರಿಗೆ ನೀನು ಅಂತ ಹೇಳಿದ್ರೆ, ಏಕವಚನ ಪ್ರಯೋಗ ಮಾಡಿದ್ರೆ ಏನಾಗ್ತದೆ ಹೇಳಿ? ತ್ವಂ ಎಂದು ಕರೆದ. ಕೆಲವು ನಿಂದೆಯನ್ನು ಬಹಳ ಮಾಡಲಿಲ್ಲ, ಮಾಡಿದ. ಅಣ್ಣ ಆಡೋದಾದ್ರೆ ಭೀಮ ಈ ಮಾತನಾಡಲಿ, ಅವನಿಗೆ ಯೋಗ್ಯತೆ ಇದೆ. ನಿನಗೆ ಯಾವ ಯೋಗ್ಯತೆ ಇದೆ ಅಂತ ನೀ ಈ ಮಾತನಾಡಿದೆ? ನನಗೆ ಪರಾಕ್ರಮದಲ್ಲಿ ನೀನೇನು ನನಗೆ ಸಮಾನನ? ಯುದ್ಧ ಅಂದು ಹೊರದಾರಿ ದೂರ ನಿಲ್ಲೋದು ನೀನು, ನಾವೇ ನಿನ್ನ ರಕ್ಷಣೆ ಮಾಡಬೇಕು. ನೀನೇನು ನನಗೆ ಮಾತಾಡೋದು? ಆಡಿದ್ರೆ ಭೀಮ ಆಡ್ಲಿ. ಎಂತ ಅದ್ಭುತ ಯುದ್ಧ ಮಾಡ್ತಾ ಇದ್ದಾನೆ ಇವತ್ತು, ಎಂತ ಇಡೀ ಕುರುಸೇನೆ ಎದುರಿಸಿ ನಿಂತಿದ್ದಾನೆ ಒಬ್ಬನೇ, ಅವನಾಡ್ಲಿ. ನೀನ್ ಯಾರು ನನಗೆ ಹೇಳೋದಕ್ಕೆ? ಈ ಮಾತಾಡಲಿ ಕೇಳ್ತಾ ಇರ್ತೇನೆ ನಮ್ಮ ಹಿರಿಯರು, ನೀ ಯಾರು ನಮ್ಮ ಮಾತಾಡೋದಕ್ಕೆ? ಅದನ್ನೇ ಆಡಿದ ಅವತ್ತು ಧರ್ಮರಾಜನಿಗೆ ಅರ್ಜುನ. ಮತ್ತೆ ಅರ್ಜುನ ಧರ್ಮರಾಜನಿಗೆ ಹೇಳಿದ, ನಿನ್ನಿಂದ ನಮ್ಗೆ ಇಷ್ಟೆಲ್ಲ ಕಷ್ಟ ಬಂದಿತ್ತು, ನೀನ ಜೂಜಾಡೋದಕ್ಕೆ ಹೋಗಿ ಅದರಿಂದಾಗಿ ದ್ರೌಪದಿಗೆ ವಸ್ತ್ರಾಪಹರಣ, ನಮಗೆಲ್ಲ ವನವಾಸ, ಈ ಯುದ್ಧ, ಅಭಿಮನ್ಯುನ ವಧೆ ಹೇಗಾಗಿದ್ದಿದೆಲ್ಲ ನಿನ್ನ ಕಪಟ, ನಿನ್ನ ಜೂಜನ ಹುಚ್ಚಿನಿಂದ ಆಗಿದ್ದಿದ್ದು, ನಮಗೆಲ್ಲ ಕಷ್ಟ ಬಂತು. ಈಗ ಬೇರೆ ಮತ್ತೆ ನಮಗೆ ನೀನು ಇಂಥದ್ದೆಲ್ಲ ಮಾತಾಡ್ತೀಯ ಅಂತೆಲ್ಲ ಹೇಳಿದಂತೆ. ಒಂದು ಸ್ವಲ್ಪ ಹೊತ್ತು ಹೇಳಿದ ಮೇಲೆ ಮತ್ತೆ ಖಡ್ಗವನ್ನು ಹೊರೆಯಿಂದ ಹೊರಗೆ ಸೆಳೆದ ಅರ್ಜುನ. ಎಲ್ಲ ಇವನ ಅಂತ ಕೃಷ್ಣನಿಗೆ ಖಡ್ಗ ಒಳಗೆ ಹೋಗಿತ್ತು ಅನ್ಸುತ್ತೆ, ಹೊರೆಯಿಂದ ಹೊರಗೆ ಬಂದಿದ್ದು ಅಣ್ಣನನ್ನು ಕೊಲ್ಲಿಕ್ಕೆ. ಮತ್ತೆ ಹೊರಗೆ ಬಂತಾರೆ ಕಡೆ, ಮತ್ತೇನಾಯ್ತು ನಿನಗೆ ಅಂತ ಕೇಳಿದ ಕೃಷ್ಣ ಅರ್ಜುನನಿಗೆ. ಸರಿ ಆಗಿತ್ತಲ್ಲ ಒಂದ್ಸತಿ, ಮತ್ತೇನಾಯ್ತು, ಇದ್ಯಾಕೆ ಖಡ್ಗ ಹೊರಗೆ ಬಂದಿದ್ದು ಅಂತ. ಇಲ್ಲ, ನನಗೆ ಬದುಕು ಬೇಡ, ಅಣ್ಣನಿಗೆ ಇಷ್ಟು ಮಾತಾಡಿದ ಮೇಲೆ, ಈವರೆಗೆ ಒಂದು ಅಕ್ಷರ ಅಣ್ಣನಿಗೆ ಬೇರೆ ಮಾತಾಡಿಲ್ಲ ನಾನು, ಈವರೆಗೆ ದೇವರಂತೆ ನಾನು ನೋಡ್ಕೊಂಡು ಬಂದವನು, ಇಷ್ಟೆಲ್ಲ ಹೇಳಿಬಿಟ್ಟೆ ಅಣ್ಣನಿಗೆ. ಹಾಗಾಗಿ ನಾನು ಈ ಕೊಳಕು ದೇಹವನ್ನು ತ್ಯಾಗ ಮಾಡ್ತೇನೆ, ನನಗೆ ಶರೀರ ಬೇಡ. ಆತ್ಮಘಾತಕ್ಕೋಸ್ಕರವಾಗಿ ಖಡ್ಗ ಹೊರಗೆ ಬಂತು. ಅದೆಲ್ಲ ಬೇಡ. ಇಲ್ಲ, ನಾನು ಆತ್ಮಹತ್ಯೆ ಮಾಡೋದೇ ಸರಿ, ಆತ್ಮಹತ್ಯೆ ಮಾಡೋದೇ ಸರಿ. ಕೃಷ್ಣ ಹೇಳಿದಂತೆ ಅರ್ಜುನನಿಗೆ, ಯಾಗಾರು ಒಂದು ಕೆಲಸ ಮಾಡು, ನೀನು ಆತ್ಮಹತ್ಯೆನೇ ಮಾಡ್ಕೋಬೇಕು ಅಂದ್ರೆ ಇನ್ನೊಂದು ದಾರಿ ಇದೆ. ಅದೇನು ಅಂತ ಕೇಳಿದಂತೆ ಅರ್ಜುನ, ಏನಿಲ್ಲ, ಆತ್ಮ ಪ್ರಶಂಸೆ ಮಾಡ್ಕೊ, ಬಡಾಯಿ ಕೊಚ್ಕೋ, ನಿನ್ನನ್ನು ನೀನು ಹೊಗಳು. ತನ್ನನ್ನು ತಾನು ಹೊಗಳಿಕೊಳ್ಳುವುದು ಆತ್ಮಹತ್ಯೆ ಎರಡೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ನಿಶಮ್ಯತ ಪಾರ್ಥವಚೋ ಅಬ್ರವೀದಿದನು, ಕೃಷ್ಣನ ಮಾತು ಇದು. ಜನಾರ್ದನೋ
ಧರ್ಮಭೃತಾನ್ ವರಿಷ್ಠ ಪ್ರಬ್ರೂಹಿ ಪಾರ್ಥ ಸ್ವಗುಣಾನ್ ಯಹಾತ್ಮನಃ ತಥೋ ಹದಾತ್ಮ ಭವಸೇತಿ ನಿಶ್ಚಯ. ನೀನೇ ನಿನ್ನ ಗುಣಗಳನ್ನು ಹೇಳ್ಕೊ, ನಿನ್ನನ್ನು ನೀನೆ ಕೊಂದುಕೊಂಡಂತೆ ಆಯ್ತು. ನಮಗೆ ಈ ಡೋಸು ಬೇಕಾಗಿದೆ, ಬಹಳ ಅಗತ್ಯ ಇದೆ ನಮಗೆಲ್ಲ ಇದು. ತಥೋ ಹದಾತ್ಮ ಭವಸಿ, ಹತಾತ್ಮನಾಗ್ತೀಯ ನೀನು. ಹುತಾತ್ಮನಾದ್ರೂ ಆಗ್ಬೋದು, ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರಾಣ ಕೊಟ್ಟರು ಹುತಾತ್ಮರಾಗ್ತಾರೆ. ಹತಾತ್ಮ ಅಂದ್ರೆ ತಾನು ಆತ್ಮವನ್ನು ನಾಶ ಮಾಡ್ಕೊಂಡಿರ್ತಕ್ಕಂಥವನು ಅಂತ. ಅದು ಯಾರು ಅಂದ್ರೆ ಯಾರು ತನ್ನನ್ನು ತಾನು ಹೊಗಳಿಕೊಳ್ತಾನೆ. ರಾಮನನ್ನ ಅವಿಕಥನ ಎಂಬುದಾಗಿ ಕರೆದಿದ್ದಾರೆ ವಾಲ್ಮೀಕಿಗಳು. ವಿಕಥನ ಅಂದ್ರೆ ಹೊಗಳಿಕೊಳ್ಳೋನು ತನ್ನನ್ನು ತಾನು, ಅವಿಕಥನ ಅಂದ್ರೆ ಹೊಗಳಿಕೊಳ್ಳೋನಲ್ಲ, ತನ್ನ ಗುಣವನ್ನು ತಾನು ಹೇಳ್ಕೊಳ್ಳೋದಿಲ್ಲ. ಹಾಗಿರ್ಬೇಕು ಅಂತ. ಆಗ ಅರ್ಜುನ ಮತ್ತೆ ಶುರು ಮಾಡಿದಂತೆ, ಯಾರು ನಾನು? ಸಾಕ್ಷಾತ್ ಪರಶಿವನಿಗೆ ಸಮಾನ, ಪಿನಾಕಧರನಾದ ಪರಶಿವನಿಗೆ ಸಮಾನ. ನನ್ನ ಗಾಂಡಿವು ಪಿನಾಕ ಧನುಸ್ಸಿಗೆ ಸಮಾನ, ನಾನು ಶಿವನಿಗೆ ಸಮಾನ. ಶಿವ ಹೂ ಅನ್ಲಿ, ಇವತ್ತೇ ಸಮಸ್ತ ಗೌರವ ಸೈನ್ಯವನ್ನು ನಾಶ ಮಾಡಿಬಿಡ್ತೇನೆ ಮುಂದೆ ದಿನದಲ್ಲಿ. ಶಿವ ಒಪ್ಪರಿ ಅಂತ ಶುರು ಮಾಡಿ ಸುಮಾರಷ್ಟು ತನ್ನ ಬಗ್ಗೆ ತಾನೆಂಥ ವೀರ, ತಾನೆಂಥ ಶೂರ ಅದನ್ನೆಲ್ಲ ಹೇಳ್ಕೊಂಡಂತೆ. ಇದೆಲ್ಲ ಮುಗಿಯೋ ಹೊತ್ತಿಗೆ ಧರ್ಮರಾಜನಿಗೆ ಸಾಕಾಗೋಗಿತ್ತು. ಧರ್ಮರಾಜನಿಗೆ ಈ ಕರ್ಣನ ಬಾಣ ಮತ್ತೆ ಕರ್ಣನ ಮಾತುಗಳು ಅದಕ್ಕಿಂತ ಹೆಚ್ಚು ನೋವಾಗ್ಬಿಟ್ಟಿತ್ತು. ಮೇಲೆ ಎದ್ದನಂತೆ ಧರ್ಮರಾಜ. ಯಾಕಡೆ ಹೊರಟೆ ಅಂತ ಕೃಷ್ಣ, ಇಲ್ಲ ನಾನು ಕಾಡಿಗೆ ಹೋಗ್ತೇನೆ, ಸಾಕು ನನಗೆ ರಾಜ್ಯವೂ ಬೇಡ, ಯುದ್ಧವೂ ಬೇಡ, ಈ ತಮ್ಮಂದರ ಬಾಯಲ್ಲಿ ಈ ರೀತಿ ಹೇಳಿಸ್ಕೊಳ್ಳೋದು ಬೇಡ, ಇಂಥದ್ದನ್ನ ನನಗೆ ಯಾವುದು ಬೇಡ. ಬೇಕಾದ್ರೆ ಇವರಿಗೋಸ್ಕರ ಬೇಕಾಗಿತ್ತು ನನಗೆ, ಇವರಿಗೆ ನಾನು ಬೇಡ ಅಂತ ಅಂದ್ಮೇಲೆ ಮತ್ತೆ ನನಗೆ ಯಾಕೆ ಅಂತ ಹೇಳಿ ಎದ್ದು ಹೊರಟಾಯ್ತು ಧರ್ಮರಾಜ ಕಾಡಿ. ಆಗ ಮಹಾಭಾರತ ಹೇಳ್ತದೆ, ಕೃಷ್ಣ ತಾನು ನಮಸ್ಕಾರ ಮಾಡಿದಂತೆ ಧರ್ಮರಾಜನಿಗೆ, ಮತ್ತೆ ಅರ್ಜುನನ ಕೈ ಬೀಳು ಕಾಲಿಗೆ ಅಂತ ನಮಸ್ಕಾರ ಮಾಡಿಸ್ತಾನೆ. ಯಾಕಂದ್ರೆ ವಯಸ್ಸಿನಲ್ಲೂ ಹಿರಿಯ ಧರ್ಮರಾಜ, ವಯಸ್ಸು ಸಂಬಂಧದಿಂದ ನಮಸ್ಕಾರ ಮಾಡ್ಬೋದು ಕೃಷ್ಣ. ಮತ್ತೆ ಇಂಥ ಧರ್ಮಾತ್ಮ ಭಕ್ತನೇ ಭಗವಂತನ ಪೂಜೆ ಮಾಡ್ತಕ್ಕಂಥ ಹೊತ್ತು, ಭಗವಂತನೇ ಭಕ್ತನ ಪೂಜೆ ಮಾಡ್ತಕ್ಕಂಥ ಹೊತ್ತು ಅಂತ ಸಂದರ್ಭ ಅದು ಅಂತ. ಆಮೇಲೆ ಧರ್ಮರಾಜನಿಗೆಲ್ಲ ವಿವರಿಸಿ ಹೇಳ್ತಾನೆ ಕೃಷ್ಣ, ಅಲ್ಲ ಇದು ಬೇರೆ ದಾರಿ ಇರಲಿಲ್ಲ, ನಾನೇ ಹೇಳಿ ನಿನಗೆ ಬೈದಿದ್ದು ಅರ್ಜುನನ ಸ್ವಂತ ಶಬ್ದ ಒಂದೂ ಇಲ್ಲ, ನಾನು ಅಂತ ತಿಳ್ಕೊ ನೀನು. ನಾನು ಬೈದ್ರೆ ನಿನಗೆ ಬೇಜಾರಿದೆಯಾ? ಏನೇನು ಇಲ್ಲ, ನೀನು ಬೇಕಾದ್ರೆ ಏನ್ ಬೇಕಾದ್ರೂ ಹೇಳು, ದೇವರು ಆಶೀರ್ವಾದ ನನಗೆ ಅಷ್ಟೇ ತಿಳ್ಕೊ ನೀನು. ಯಾಕೆಂದ್ರೆ ಸ್ವಂತ ಬುದ್ಧಿಯಿಂದ ಹೇಳಿದ್ದಲ್ಲ ಅವನು, ನಾನೇ ಹೇಳ್ತಿದ್ದಾನು ಬಾಯಿಂದ. ಇಂಥದ್ದೊಂದು ವ್ರತ ಮಾಡ್ಕೊಂಡಿದ್ದಾನೆ ಪುಣ್ಯಾತ್ಮ, ಹಾಗಾಗಿ ಏನಾದ್ರು ಮಾಡ್ಬೇಕಲ್ಲ, ಅನಿವಾರ್ಯ. ಹಾಗಾಗಿ ಮಾಡಿದೆ. ಮತ್ತೆ ತನ್ನ ತಾನು ಹೊಡ್ಕೊಳ್ಳೋ ಕಾರಣ ಹಾಗೆ ಆತ್ಮಹತ್ಯೆ ಹೊರಟಿದ್ದ ಅವನು. ತಪ್ಪಿಸ್ಬೇಕು ಅಂದ್ರೆ ಆತ್ಮಹತ್ಯೆಗೆ ಪರಿಹಾರ ಇದುವೇ ಆತ್ಮ ಪ್ರಶಂಸೆ. ಹಾಗಾಗಿ ನಾನೇ ಮಾಡಿಸಿದ್ದದು ಅಂತೆಲ್ಲ ಧರ್ಮರಾಜನಿಗೆ ವಿವರಿಸ್ತಾನೆ ಕೃಷ್ಣ. ಅರ್ಜುನನ ಮುಖ ಪೂರಾ ಕಂದಿ ಹೋಗಿತ್ತು, ತಲೆ ತೆಗೆಸಿದ್ದ. ಬಭೂವ ವಿಮಲಾಃ ಪಾರ್ಥಃ ಕಿಂಚಿತ್ ಕೃತ್ವೇವ ಪಾತಕಂ. ದೊಡ್ಡ ಪಾಪ ಮಾಡಿದ ಛಾಯೆ ಮುಖದ ಮೇಲೆ ಬಂದ್ಬಿಟ್ಟಿತ್ತು ಅರ್ಜುನನಿಗೆ. ಏನಾಯ್ತು ನಿನಗೆ ಅಂತ ಕೇಳಿದಂತೆ ಕೃಷ್ಣ ಅರ್ಜುನನಿಗೆ. ಇಲ್ಲ, ಇಂಥದ್ನೆಲ್ಲ ಹೇಳಿದೆ ಅಣ್ಣನಿಗೆ ನಾನು ಅಂತ, ಇಂಥದ್ನೆಲ್ಲ ಹೇಳಿದೆ ಅಂದಾಗ ಕೃಷ್ಣ ಹೇಳಿದಂತೆ, ಮತ್ತೆ ನೀನು ಕೊಲ್ಲಕ್ಕೆ ಹೊರಟಿದ್ದೆ ಅವಾಗ, ಎರಡು ಮಾತಾಡಿದ್ದಕ್ಕೆ ನಿನಗೆ ಇಷ್ಟು ಮುಖ ಎಲ್ಲ ಕಂದಿ ಹೋಗಿದೆ, ನಿಂದು ಬೇಜಾರಾಗಿದೆ. ಕೊಂದೇ ಬಿಟ್ಟಿದ್ದು ಮತ್ತೆ ಹೇಗಿರ್ತಿದ್ದೆ ನೀನು? ಇಡೀ ವಾತಾವರಣವನ್ನು ತಿಳಿ ಮಾಡಿದ ಮೇಲೆ ಕೃಷ್ಣ ಇಡೀ ವಾತಾವರಣ ತಿಳಿ ಮಾಡಿದ ಮೇಲೆ ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡ್ರು. ಅರ್ಜುನ ಅಣ್ಣನ ಕಾಲಿಗೆ ಬಿದ್ದ ಹೋಗಿ ಮತ್ತೆ ಮತ್ತೆ ಕೇಳ್ಕೊಂಡ, ಕ್ಷಮಿಸು, ನಾನು ಆಡಿದ ಮಾತುಗಳನ್ನು ಮನ್ನಿಸು ಅಂತ. ಧರ್ಮರಾಜ ಹಿಡಿದೆತ್ತಿದ ಅವನನ್ನು. ಅವನು ಹೊಡ್ತಾ ಇದ್ದಾನೆ, ಇವನು ಹೊಡ್ತಾ ಇದ್ದಾನೆ. ಧನಂಜಯಂ ಅಮಿತ್ರಘ್ನಂ ರುದಂತಂ ಭರತರ ಶಿವಂ. ಧಾರಾಕಾರವಾಗಿ ಕಣ್ಣೀರು ಅರ್ಜುನನ ಕಣ್ಣಲ್ಲಿ. ಅವನನ್ನು ಎಬ್ಬಿಸಿ ಗಾಢವಾಗಿ ಅವನನ್ನು ತಬ್ಬಿ, ಅವನು ಕೂಡ ಅರ್ಜುನನಿಗಿಂತ ಮಿಗಿಲಾಗಿ ಧರ್ಮರಾಜ ಅತ್ತ ಇಬ್ರು ಅಣ್ಣ ತಮ್ಮಂದ್ರು ಒಬ್ಬರನ್ನೊಬ್ರು ತಬ್ಬಿ ಹತ್ತುಕೊಂಡ್ರು. ರಾಮನು ಭರತನನ್ನು ತಬ್ಬಿಕೊಂಡ ತಂದು ಪ್ರೇಮಾಶ್ರ ಹುಕ್ಕಿ ನದಿಯಾಗಿ ಹರಿದಂದು ಸೀಮೆಯನ್ನು ಮುಟ್ಟಿತರ ಬಾಂಧವ್ಯ ಸೌಂದರ್ಯ. ಕಗ್ಗದ ಕವಿ ಹೇಳ್ತಾರೆ, ಚಿತ್ರಕೂಟದಲ್ಲಿ ರಾಮ ಮತ್ತು ಭರತರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅತ್ತಾಗ ಪ್ರೇಮಾಶ್ರ ಹುಕ್ಕಿ ನದಿಯಾಗಿ ಹರಿದಂದು. ಆ ಪ್ರೇಮ ಜಲ, ಪ್ರೇಮಾಶ್ರ ಇದೆಯಲ್ಲ, ಅದು ನದಿಯಾಗಿ ಹರಿಯಿತು. ಸೀಮೆಯನ್ನು ಮುಟ್ಟಿದಲ್ಲ ಬಾಂಧವ್ಯ ಸೌಂದರ್ಯ. ಯಾವುದೇ ಬಾಂಧವ್ಯ, ಅಣ್ಣ ತಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ತಂದೆ ಮಗ ಇರ್ಬೋದು, ಗುರು, ಯಾವುದೇ ಬಾಂಧವ್ಯದ ತುಟ್ಟ ತುದಿ ಅಂತ ಅವರಿಬ್ಬರ ಅಭಾವ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ಒಬ್ಬರನ್ನೊಬ್ಬರು ಬಂಧುಗಳು ಸ್ನೇಹಿತರು ಪ್ರೀತಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ, ಬಾಂಧವ್ಯದ ಚೆಲುವು ತುಟ್ಟ ತುದಿಯನ್ನು ಮುಟ್ಟಿತು ಆ ಹೊತ್ತಿನಲ್ಲಿ ಅಂತ. ಅಂಥದೇ ಸಂದರ್ಭ ಮತ್ತೊಂದು ಇಲ್ಲಿ ಅದನ್ನು ಹೋಲುವಂಥ ಸಂದರ್ಭ. ಬಹಳ ಹೊತ್ತು ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿ ಹತ್ತರು. ಆಮೇಲೆ ಇಬ್ಬರು ಮುಖ ಕಣ್ಣು ಒರೆಸ್ಕೊಂಡು ಶೌಚ ಅಂತ ಹೇಳ್ತಾರೆ, ಕಣ್ಣೀರು ಅನ್ನೋದು ಅದು ಶುಚಿ ಕೂಡ ಹೋದಾಗಿರ್ತದೆ. ಹಾಗಾಗಿ ಶೌಚವನ್ನ ಮಾಡಿಕೊಂಡು ಧರ್ಮರಾಜ ಹಾರಿಸ್ತಾನೆ ಅರ್ಜುನನಿಗೆ, ಹೋಗು ಕರ್ಣನ ವಿರುದ್ಧ ಹೋರಾಡೋದಕ್ಕೆ ಮುಂದಾಗುವಂತ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ಇದನ್ನ ಯಾಕೆ ನೆನಪು ಮಾಡ್ಕೊಂಡು ಅಂದ್ರೆ ನಮ್ಗೆ ಇವತ್ತು ತುಂಬಾ ಸುಲಭ ಆಗ್ಬಿಟ್ಟಿದೆ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕೂ ತುಂಬಾ ಸುಲಭ, ನಾಲಿಗೆ ಸದಾ ಮುಂದಾಗಿರ್ತದೆ ಆ ಕೆಲಸ ಮಾಡೋದಕ್ಕೆ. ಇನ್ನೊಬ್ಬರ ನಿಂದೆ ಅಥವಾ ಗುರು ಹಿರಿಯರ ನಿಂದೆ ಮಾಡೋದಕ್ಕೂ ಕೂಡ ನಾವೇನು ಹಿಂದೆ ಮುಂದೆ ನೋಡೋದಿಲ್ಲ. ಇತ್ತೀಚಿನ ಕಾಲಗಳಲ್ಲಿ ಬಹಳ ಹೆಚ್ಚಾಗಿದೆ. ಒಂದು ಪರಿಧಿ ಇರ್ತಿತ್ತು, ಒಂದು ಗೆರೆ ಇರ್ತಿತ್ತು, ಅದನ್ನು ದಾಟಿ ಯಾರು ವ್ಯವಹಾರ ಮಾಡ್ತಿರ್ಲಿಲ್ಲ. ತಂದೆಯನ್ನು, ತಾಯಿಯನ್ನು, ಗುರುವನ್ನು, ಹಿರಿಯರನ್ನು ಒಂದು ಆಡಿ ಮಾಡ್ತಿರ್ಲಿಲ್ಲ ಒಂದು ಕಾಲದಲ್ಲಿ ಅಂತ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಆ ಒಂದು ಪರಿಧಿ, ಆ ಒಂದು ಮರ್ಯಾದೆ ಅದು ಹೊರಟು ಹೋಗ್ಬಿಟ್ಟಿದೆ. ಹಾಗಾಗಿ ಲೀಲಾಜಾಲವಾಗಿ ನಾವು ಅಂದು ಆಡಿ ಮಾಡ್ತೇವೆ, ತಂದೆ ತಾಯಿ ಗುರು ಹಿರಿಯರಿಗೆ ಅಂದು ಆಡಿ ಮಾಡ್ತೇವೆ. ಗೊತ್ತಿಲ್ಲ ನಮ್ಗೆ ಎಂತ ಪಾಪ ಕಟ್ಕೊಳ್ತಾ ಇದ್ದೇವೆ ಅಂತ. ಅದನ್ನ ಮಾಡೋ ಮೂಲಕವಾಗಿ ಎಂತ ಪಾತ್ರಕ್ಕೆ ನಾವು ಪಾತ್ರ ಆಗ್ತಾ ಇದ್ದೇವೆ ನಮ್ಗೆ ಕಲ್ಪನೆ ಇಲ್ಲ ಅಂತ. ಒಂದು ವಿಷಯದ ವಿಮರ್ಶೆ ತಪ್ಪಲ್ಲ. ಈಗ ತಂದೆ ಹೇಳಿದ್ ನಾವು ಒಪ್ಕೊಳ್ತಾ ಇರ್ಬೋದು, ಹಾಗಲ್ಲ ಹೀಗೆ ಸರಿ ಅಂತ ನಾವು ತಂದೆಯಲ್ಲಿ ಚರ್ಚೆ ಮಾಡ್ಬೋದು. ಆದ್ರೆ ಕೆಟ್ಟ ಮಾತಾಡಬೇಕು ಅಂತಿಲ್ಲ ನೋಡಿ, ಬೈದು ಭಂಗಿಸ್ಬೇಕು, ನೋಯಿಸ್ಬೇಕು ಅಂತಿಲ್ಲ ನೋಡಿ, ನಿಂದೆ ಮಾಡ್ಬೇಕು ಅಂತಿಲ್ಲ ನೋಡಿ, ನಾವೆಲ್ಲ ಮಾಡಿಬಿಡ್ತೇವೆ, ತಪ್ಪದು. ಅದಕ್ಕಿಂತ ಮಿಗಿಲಾಗಿ ಆತ್ಮ ಪ್ರಶಂಸೆ. ಎಷ್ಟೋ ಬಾರಿ ನಾವು ಗಮನಿಸ್ತೇವೆ, ನೀವು ಗಮನಿಸಿರ್ತೀರಿ ನಿಮ್ಮ ಜೀವನದಲ್ಲಿ. ಕೆಲವರನ್ನು ಭೇಟಿಯಾದಾಗ 1 ಗಂಟೆ ಮಾತಾಡಿದ್ರೆ 10 ನಿಮಿಷ ನಾವು ಮಾತಾಡಿರ್ತೇವೆ, 50 ನಿಮಿಷ ಅವ್ರು ಮಾತಾಡಿರ್ತಾರೆ, 50 ನಿಮಿಷದಿಂದ 49 ನಿಮಿಷ ಅವ್ರು ತಮ್ಮ ಬಗ್ಗೆ ಹೇಳ್ಕೊಂಡಿರ್ತಾರೆ. ಕೆಲವರಿಗೆ ಚಪಲ ಅದು ಅಂತ. ಅವ್ರ ಬಗ್ಗೆ ಅವ್ರು ನೇರವಾಗಿ ಪರೋಕ್ಷವಾಗಿ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿ ಶಬ್ದವೂ ಕೂಡ ಅವರ ಆತ್ಮವನ್ನು ಕೊಲ್ತಾ ಇರ್ತದೆ. ಪ್ರತಿ ಶಬ್ದ ಆತ್ಮಕ್ಕೆ ಹಾನಿ ಮಾಡ್ತಾ ಇರ್ತದೆ, ಡ್ಯಾಮೇಜ್ ಆಗ್ತಾ ಇರ್ತದೆ ನಮ್ಮ ಆತ್ಮಕ್ಕೆ. ಅದು ಪರಿವೇ ಇಲ್ಲ ಅಂತ ನಾವು ಅನೇಕ ಬಾರಿ ಗಮನಿಸ್ತೇವೆ. ಅದನ್ನ ಮುಜುಗರ ಆಗ್ತದೆ, ನಮಗೆ ಕಿರಿಕಿರಿ ಆಗ್ತದೆ, ಆದ್ರೆ ತೋರ್ಕೊಳ್ಳೋಕೆ ಕಷ್ಟ ಆಗ್ತದೆ. ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ, ಅರ್ಥ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಾವು ನಮ್ಮ ಬಗ್ಗೆ ಹೇಳ್ಕೋಬಾರದು. ವಾಲ್ಮೀಕಿಗಳು ಎಂಥ ಉದಾಹರಣೆ ಮಾಡಿಬಿಟ್ಟಿದ್ದಾರೆ. 7 ಕಾಂಡಗಳು, 500ಕ್ಕಿಂತ ಮಿಗಿಲಾಗಿ ಅಧ್ಯಾಯಗಳು, 24,000ಕ್ಕಿಂತ ಹೆಚ್ಚು ಶ್ಲೋಕಗಳು. ವಾಲ್ಮೀಕಿಗಳು ತಮ್ಮ ಬಗ್ಗೆ ತಾವು ಒಂದು ಶ್ಲೋಕ ಕೊಟ್ಕೊಳ್ತಾರೆ, ಅದು ಒಂದು ಶಬ್ದ, ಒಂದೇ ಶಬ್ದ, ತಪಸ್ವಿ, ಕಾವ್ಯಾರಂಭದಲ್ಲಿ. ಮುಂದೆ ರಾಮನ ಕಥೆ ಹೇಳಿದಾಗ ರಾಮ ವಾಲ್ಮೀಕಿ ಆಶ್ರಮಕ್ಕೂ ಬಂದಿದ್ದರಿಂದ ಪುನಃ ಬಂದು ಹೋದ ವಿವರಣೆ ಮಾತ್ರ, ಏನೂ ಇಲ್ಲ ತನ್ನ ಬಗ್ಗೆ. ಹೀಗಿರ್ಲಿಕ್ಕೆ ಸಾಧ್ಯವಂದ್ರೆ ಸಾಧ್ಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಎಷ್ಟು ಚೆನ್ನಾಗಿರ್ತದೆ ನೋಡಿ. ನಾವು ನಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ರೆ, ನೀವು ನಿಮ್ಮ ಬಗ್ಗೆ ಯಾವಾಗ ಹೇಳ್ಕೊಳ್ತಾ ಇರ್ತೀರಿ, ಎದುರಿರೋನು ದೂರ ಆಗ್ತಾ ಇರ್ತಾನೆ, ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇರ್ತದೆ. ಯಾವಾಗ ನಾವು ನಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇರ್ತೇವೆ ಅವನಿಗೆ ಹಿತ ಆಗೋದಿಲ್ಲ. ಇದರಿರೋನಿಗೆ ಮಾತಾಡ್ಲಿಕ್ಕೆ ಬಿಡಬೇಕು, ಅವನಿಗೆ ಅವಕಾಶ ಕೊಡಬೇಕು. ಅವನ ಹೃದಯ, ಅವನ ಮನಸ್ಸು ಬಿಚ್ಚೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವೇ ನಮ್ಮ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇದ್ರೆ ಅವನು ಯಾವಾಗ ಅವಕಾಶ ಮಾತಾಡೋದಕ್ಕೆ? ಅದು ನಮ್ಮ ಬಗ್ಗೆ ನಾವು ಮಾತಾಡೋಕೆ ಶುರು ಮಾಡಿದ್ರೆ ಅದು ಗ್ಯಾಪ್ ಬಂದೇ ಬಿಡ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಆತ್ಮ ಪ್ರಶಂಸೆ ಮಾಡಲೇಬಾರದು. ವಾಲ್ಮೀಕಿಗಳ ಕಥಾನಾಯಕನೂ ಹಾಗೆ ಇದ್ದಿತ್ತು. ವಾಲ್ಮೀಕಿಗಳು ರಚನೆ ಮಾಡಿರ್ತಕ್ಕಂಥ ಆದಿಕಾವ್ಯ ರಾಮಾಯಣದ ಕಥಾನಾಯಕ ಶ್ರೀರಾಮ. ನಾವು ಮುಂದೆ ವಾಲ್ಮೀಕಿ ರಾಮಾಯಣದ ಪಾಠದಲ್ಲಿ ಮತ್ತೆ ರಾಮಾಯಣವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ಗಮನಿಸ್ತೇವೆ ಎಂಥ ವ್ಯಕ್ತಿತ್ವ ಅದು ಅಂತ. ಎಲ್ಲಿಯೂ ತನ್ನ ಬಗ್ಗೆ ಹೇಳ್ಕೊಡೋದು, ಎಲ್ಲಿ ಒಂದು ಮಾತು ಬೇಕು ಅಂದ್ರೆ 3/4 ಮಾತು ಅನ್ನುವ ರೀತಿಯ ವ್ಯವಹಾರ, ಹಿತಮಿತವಾಗಿರ್ತಕ್ಕಂಥ ಮಾತುಗಳು. ಅಲ್ಲಿಯೂ ಆತ್ಮ ಪ್ರಶಂಸೆ ಇಲ್ಲ. ಇರೋದನ್ನು ಹೇಳ್ಕೊಳ್ಳೋದಿಲ್ಲ ಅವನು, ಇಲ್ಲದವರ ವಿಷಯ ಆಮೇಲೆ. ಅದೇ ನೀವು ರಾವಣನ ವ್ಯಕ್ತಿತ್ವ ಗಮನಿಸಿದ್ರೆ ಅದು ಉದ್ದಕ್ಕೂ ಅಲ್ಲಿ ಆ ಬಡಾಯಿ ಕೊಚ್ಕೊಡೋದು, ತನ್ನ ಬಗ್ಗೆ ತಾನು ಹೇಳ್ಕೊಡೋದು. ಆದ್ರೆ ರಾಮ ಲಕ್ಷ್ಮಣರಿಬ್ರು ಅನೇಕ ಬಾರಿ ಯುದ್ಧ ಭೂಮಿಯಲ್ಲಿ ಮಾತನಾಡಿದ್ದಾರೆ. ಅಪ್ಪ ನೀನ್ ಏನ್ ಹೇಳ್ಕೊಡ್ತಾ ಇದೀಯೇ ಅಷ್ಟನ್ನು ನಿನ್ನ ಕರ್ಮದಲ್ಲಿ ನೀನು ಮಾಡೋಕೆ ಸಾಧ್ಯ ಇಲ್ಲ ಅಂತ. ಇಂದ್ರಜಿತನಿಗೆ ಲಕ್ಷ್ಮಣ ಹೇಳ್ತಾನೆ ಇದೇ ಮಾತನ್ನು ಖರನಿಗೆ ಮತ್ತು ರಾವಣನಿಗೆ ರಾಮನು ಹೇಳ್ತಾನೆ. ನೀನು ಆಡಿದ ಮಾತನ್ನು ಕರ್ಮದಿಂದ ಸಾಧಿಸಿ ನೋಡೋಣ. ಇಷ್ಟೆಲ್ಲ ಕೊಚ್ಕೊಂಡಿಯಲ್ಲ, ಕೃತಿಯನ್ನು ಸಾಧಿಸಿ ನೋಡೋಣ. ಅದನ್ನು ಕೃತಿ ಇಲ್ಲ, ಮಾತು ಮಾತ್ರ ಅದು ಅಂತ. ಆದ್ರೆ ರಾಮನದ್ದು ಕೃತಿ ಇದೆ, ಆದ್ರೆ ಕೃತಿ ಇರುವಷ್ಟು ಕೂಡ ಮಾತಿಲ್ಲ ಅಂತ, ಅಂತಹದ್ದು ಅಂತ. ಹಾಗಾಗಿ ನಾವು ಆ ದಾರಿಯನ್ನ ಆಶ್ರಯಿಸಬೇಕು. ವಾಲ್ಮೀಕಿಗಳು ನಮಗೆ
ಆ ದಾರಿಯನ್ನ ತೋರಿದ್ದಾರೆ. ಮಕ್ಕಳೇ, ನಾವು ಈ ಮೊದಲ ಶ್ಲೋಕದ ಪಾಠದಲ್ಲಿ ವಾಲ್ಮೀಕಿಗಳು ತಮ್ಮ ಬಗ್ಗೆ ಹೇಳಿರ್ತಕ್ಕಂಥ ಒಂದೇ ಶಬ್ದದಲ್ಲಿ, ಅಂದ್ರೆ ಆ ಶಬ್ದದಲ್ಲಿ ತುಂಬಾ ಇದೆ. ಆ ತಪಸ್ವಿಯನ್ನು ಒಂದು ಶಬ್ದದಲ್ಲಿ ತಮ್ಮ ಕಥೆ ಹೇಳ್ಕೊಂಡಿದ್ದಾರೆ ಅವರು. ಹಾಗೆ ನೋಡಿದ್ರೆ ತಪಸ್ವಿ ವಾಲ್ಮೀಕಿ ಎನ್ನುವಾಗ ಹುತ್ತದಿಂದ ಎದ್ದು ಬಂದಿದ್ದು ಅಂತ ಒಂದು ಅದ್ಭುತ ಘಟನೆ ಇದು. ಅದಕ್ಕಿಂತ ಮುಖ್ಯಾದ್ದೇನು ಅಂದ್ರೆ ಒಂದೇ ಶಬ್ದ ಹೇಳ್ಕೊಂಡಿದ್ದಕ್ಕೆ ತಮ್ಮ ಬಗ್ಗೆ, ಅದು ಕೂಡ ಒಂದು ಪಾಠ ಅಂತ. ಒಂದೇ ಶಬ್ದ ಹೇಳ್ಕೊಂಡಿದ್ದು ಯಾಕೆ ಅವರು? ಉಪದೇಶ. ನಾವು ವಿಕೃತನರಾಗಬಾರ್ದು, ನಾವು ನಮ್ಮ ಬಗ್ಗೆ ಕೊಚ್ಕೋಬಾರ್ದು, ನಾವು ವಿನೀತರಾಗಿರ್ಬೇಕು. ಕಗ್ಗದ ಕವಿ ಹೇಳಿದಾಗೆ, ಈಗ ಈ ಸಸ್ಯಗಳು ಫಲ ಬಿಡುವೊಂದು ಭೂಮಿಯಿಂದ ಮೊಳಕೆ ಉಗಿದು ಬರ್ತಾವಲ್ಲ, ಮೊಳಕೆಯನ್ನ ಚಿಗಿತು ಬರ್ತಾವಲ್ಲ, ಫಲ ಕೊಡ್ತೇವೆ, ನೆರಳು ಕೊಡ್ತೇವೆ, ಒಂದು ಮಾತು ಆಡೋದಿಲ್ಲ ನಾವು ಅಂತ. ಮೌನವಾಗಿರ್ತೇವೆ, ತುತ್ತೂರಿದ್ದನೇ ಇಲ್ಲ, ಫಲವಾಗುವ ಒಂದು ತುತ್ತೂರಿದ್ದನೇ ಇಲ್ಲ. ಹೇಗಿರ್ತೇವೆ? ಭೂಮಿ ಇಷ್ಟೆಲ್ಲ ಮಾಡ್ತಾ ಇದೆ, ಸೂರ್ಯ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಆಕಾಶ ಇಷ್ಟೆಲ್ಲ ಮಾಡ್ತಾ ಇದೆ, ನೀರು ಇಷ್ಟೆಲ್ಲ, ಪ್ರಕೃತಿ ಎಲ್ಲ ನಮ್ಗೆಲ್ಲಾ ರೀತಿ ಸೇವೆಯನ್ನು ಉಪಕಾರನ ಮಾಡ್ತಾ ಇದೆಯಲ್ಲ, ಎಲ್ಲರೂ ಒಂದು ಮಾತಾಡ್ತಾರೋ, ಮೌನವಾಗಿ ತಮ್ಮ ಕೆಲಸ ಮಾಡ್ತಾ ಇರ್ತೇವೆ. ಹಾಗಾಗಿ ಹುಲಿನಿಂದ ತುಟಿಗಳನ್ನು ಫಲವಾಗುವ ತುತ್ತೂರಿ ದನಿ ಇಲ್ಲ. ಹಾಗೆ ನಾವು ಇರಬೇಕು ಎನ್ನುವ ಉಪದೇಶವನ್ನು ಸ್ವೀಕಾರ ಮಾಡಿ, ಈ ಒಂದು ಪಾಠದಿಂದ ಸ್ವೀಕಾರ ಮಾಡೋಣ. ಸಾಧ್ಯವಾದಷ್ಟು ನಮ್ಮನ್ನು ನಾವು ಹುತ್ತದಲ್ಲಿ ಕತ್ತಲಲ್ಲಿ ಇಟ್ಕೊಂಡು ಜಗತ್ತನ್ನು ನಾವು ಬೆಳಕಿಗೆ ತರೋಣ, ಮತ್ತು ತತ್ವವನ್ನು, ಸತ್ಯವನ್ನು, ಶ್ರೇಷ್ಠತೆಯನ್ನು, ಒಳಿತನ್ನು ನಾವು ಪ್ರಕಾಶಕ್ಕೆ ತರೋಣ. ನಾವು ಮಾತ್ರ ಹುತ್ತದಲ್ಲಿಯೇ ಗುಟ್ಟಾಗಿ ಗುಪ್ತವಾಗಿ ಇರೋಣ. ಅಲ್ಲಿ ನೆಮ್ಮದಿ ಇದೆ, ಶ್ರೇಯಸ್ಸು ಕೂಡ ಇದೆ.